ಜಗತ್ತಿನಲ್ಲಿ ತಮ್ಮದೇ ಆದಂಥ ಹೆಸರು ಮಾಡಿದಂಥ ಗುರುಗಳು ನಮ್ಮೊಂದಿಗಿದ್ದಾರೆ. ಬನ್ನಿ ಅವರನ್ನು ಮಾತನಾಡಿಸೋಣ. ನಮಸ್ಕಾರ, ನಾನು ಕಾಮ್ಕರ್ ದತ್ತ. ಬೆಳಗಾವಿ ಟೀಮ್ಗೆ ನಾನು ಸ್ವಾಗತ ಬಯಸುತ್ತೇನೆ. ಮೊದಲನೇದಾಗಿ ನಿಮ್ಮ ಒಂದು ಚಿಕ್ಕ ವಯಸ್ಸಿನ ಜರ್ನಿ ಯಾವ ರೀತಿಯಾಗಿತ್ತು ಸರ್? ಇದೇ ಊರವರ ಅಥವಾ ಬೇರೆ ಊರವರ ಸರ್ ನೀವು? ಹಾಂ, ನನ್ನ ಚಿಕ್ಕ ವಯಸ್ಸಿನ ಬಗ್ಗೆ ಸ್ವಲ್ಪ ಹೇಳಬೇಕಂತಂದರೆ, ನನ್ನ ಊರು ಸದಲ್ಗ, ನಾನು ಹುಟ್ಟಿದೂರು ಸದಲ್ಗ. ನಾವು ನನ್ನ ಪ್ರೈಮರಿ ಮತ್ತು ಹೈಸ್ಕೂಲು ಎಜುಕೇಷನ್ ಸದಲ್ಗದಲ್ಲಿ ಆಗಿದೆ. ಆಮೇಲೆ PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಬೇಡ್ಕ್ಯಾಳ ಅಂತ ಒಂದು ಹಳ್ಳಿ ಇದೆ, ಅಲ್ಲಿ ನಾನು ಮುಗಿಸಿದೆ. ನಂತರ BA ಮಾಡೋ ಸಲುವಾಗಿ ನಾನು ನಿಪ್ಪಾಣಿಗೆ ಹೋದೆ. BA ಆದ ನಂತರ ನಾನು ಬೆಳಗಾವಿಗೆ MA ಮಾಡೋ ಸಲುವಾಗಿ ಬಂದಿದ್ದೆ. ಬಾಲ್ಯಪಣದಲ್ಲಿ ನಮ್ಗೆ ಸ್ಪೆಷಲಿ ಹೇಳಬೇಕಾಗಿತ್ತು ಅಂದರೆ, ನಾನು ಎಜುಕೇಷನ್ದೊಳಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲಾಗಿತ್ತು. ಐ ವಾಸ್ ಬಿಲೋ ಎವ್ರೇಜ್ ಇನ್ ಸ್ಟಡೀಸ್. ಮೇ ಬಿ ಬಿಕಾಸ್ ಆಫ್ ಬ್ಯಾಕ್ಗ್ರೌಂಡ್, ಪರಿಸರದಿಂದ ಇರ್ಬೋದು, ಅಥವಾ ನಮ್ಮ ಮನೆ ವಾತಾವರಣ ಇರ್ಬೋದು. ಆ ಕಾರಣದಿಂದ ನನಗೆ ಎಜುಕೇಷನ್ದೊಳಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲಾಗಿತ್ತು. 10ನೇ ಮಟ್ಟ SSLC ಮಟ್ಟ. SSLC ಆದ ನಂತರ ನನಗೆ ಎಜುಕೇಷನ್ದೊಳಗೆ ಇಂಟ್ರೆಸ್ಟ್ ಬಂತು. 10ನೇ ಮುಗಿದ ನಂತರ ನನಗೆ ಸ್ವಲ್ಪ ಗುರ್ತಾಯಿತು ಕಿ ಎಜುಕೇಷನ್ ಬಿಟ್ಟರೆ ನನಗೆ ಬೇರೆ ಯಾವುದೂ ಹಾದಿ ಇಲ್ಲ. ಎಜುಕೇಷನ್ ಮಾಡಬೇಕು ಮತ್ತು ಅದರಿಂದ ನನಗೆ ಉಪಜೀವನ ಮಾಡಬೇಕು ಅಂತ ನಾನು ಸ್ವಲ್ಪ ಇಂಟ್ರೆಸ್ಟ್ ತೊಗೊಂಡೆ. ಮತ್ತು ಕಾಲೇಜಿಗೆ ಬಂದಾಗ ನಾನು ಚಲೋ ಪರ್ಫಾರ್ಮೆನ್ಸ್ ಮಾಡಿದೆ. PUC ಫಸ್ಟ್ ಇಯರ್ ಸೆಕೆಂಡ್ನಲ್ಲಿ ಬಂದಾಗ ನನಗೆ ಇಬ್ಬರು ಜನ ಗುರುಗಳಂತ ಭೇಟಿಯಾದರು. ಅವರಂತಂದರೆ ಜಯಶ್ರೀ ಕುಂಬಾರ್ ಮತ್ತು ಶೋಭಾ ಬೇಡ್ಕಾಳೆ. ಅವ್ರು ನನಗಿಂತ 1 ವರ್ಷ ಸೀನಿಯರ್ ಇದ್ದಾರೆ. ನನಗೆ ಏನೇನು ಕಲೀಲಿಕ್ಕೆ ಅಡಚಣೆ ಬರ್ತಿತ್ತು ಅಥವಾ ಏನೇನು ತಿಳ್ಕೊಲಿಕ್ಕೆ ಡಿಫಿಕಲ್ಟಿ ಆಗ್ತಿತ್ತು ಸ್ಟಡಿ ಒಳಗೆ, ನಾನು ಅದು ಅವ್ರ ಕಡೆ ತೊಗೊಂಡು ಹೋಗ್ತಿದ್ದೆ. ಅವ್ರು ಅದನ್ನ ಸ್ವಲ್ಪ ನನಗೆ ಇಂಟ್ರೆಸ್ಟ್ ತಿಳಿಸಿ ಹೇಳ್ತಿದ್ರು. ಸೊ ಹೀಗಾಗಿ ನನಗೆ ಅದ್ರಾಗ PUC ಫಸ್ಟ್ ಇಯರ್ ಸೆಕೆಂಡಲ್ಲಿ ಇಂಟ್ರೆಸ್ಟ್ ಬಂತು. ಮತ್ತು PUC ಫಸ್ಟ್ ಇಯರ್ನಲ್ಲಿ ಒಂದು ಸಲ ಕಾಲೇಜ್ ಪ್ರೊಫೆಸರ್ ಒಂದು ವಿಷಯದಲ್ಲಿ ಹೊಗಳಿದ್ರು. ಸೊ ಇದೆಲ್ಲ ಈ ಘಟನೆ ಆದ ನಂತರ ನನಗೆ ಎಜುಕೇಷನ್ದಾಗ ಇಂಟ್ರೆಸ್ಟ್ ಬಂತು. ಸೊ ಹೀಗಾಗಿ ಕಾಲೇಜ್ ಜೀವನದೊಳಗೆ ನಂದು ಎಜುಕೇಷನ್ ಭಾಳ ಚಲೋ ಪ್ರಗತಿ ಆಗ್ಯದ. ಬಟ್ ಅಪ್ ಟು SLC ನನಗೆ ಒಂದು 2-3 ಸಬ್ಜೆಕ್ಟ್ದೊಳಗೆ ಭಾಳ ಅಡಚಣೆ ಆಗ್ತಿತ್ತು. ಒಂದು ಮ್ಯಾಥಮೆಟಿಕ್ಸ್, ಸೈನ್ಸ್ ಮತ್ತು ಇಂಗ್ಲೀಷ್. ಈ 3 ವಿಷಯದೊಳಗೆ ನನಗೆ ಬಿಲೋ ಪಾಸಿಂಗ್ ಮಾರ್ಕ್ಸ್ ಬಿದ್ದಾವಂದ್ರೂ ಏನು ತಪ್ಪಿಲ್ಲ, ಯಾಕಂದರೆ ನನಗೆ ಇಂಟ್ರೆಸ್ಟ್ ಇಲ್ಲಾಗಿತ್ತು. ಬಟ್ ಕಾಲೇಜ್ಗೆ ಬಂದ ನಂತರ ನಾನು ಆರ್ಟ್ಸ್ ತೊಗೊಂಡೆ. ಆರ್ಟ್ಸ್ದೊಳಗೆ ಮ್ಯಾಥಮೆಟಿಕ್ಸ್ ಇಲ್ಲಾಗಿತ್ತು, ಸೈನ್ಸ್ ಇಲ್ಲಾಗಿತ್ತು. ಸೊ ಹೀಗಾಗಿ ಬಹುತೇಕ ನಂದು ಎಜುಕೇಷನ್ PUC ಫಸ್ಟ್ ಇಯರ್ದೊಳಗೆ ಪ್ರಗತಿ ಚಲೋ ಆಗ್ಯದ. ಅಲ್ಲಿ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಚಲೋ ಆಗ್ಯದ. ನಂದು ಮ್ಯಾಟ್ರಿಕ್ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ನೋಡಿದರೆ 46% ಇದೆ. PUC ಫಸ್ಟ್ ಇಯರ್ನಲ್ಲಿ 51% ಆಗ್ಯದ. PUC ಸೆಕೆಂಡ್ ಇಯರ್ನಲ್ಲಿ 55% ಆಗ್ಯದ. BA 1ನಲ್ಲಿ 59, BA 2ನಲ್ಲಿ 65 ಆ್ಯಂಡ್ BA ಫೈನಲ್ನಲ್ಲಿ 65. ದ್ಯಾಟ್ ಇಸ್ ದ ಫಸ್ಟ್ ರ್ಯಾಂಕ್ ಟು ದಿ ಕಾಲೇಜ್. ನಂದು BA ಆದದ್ದು ನಿಪ್ಪಾಣಿಯಲ್ಲಿ GI ಬಾಗೇವಾಡಿ ಕಾಲೇಜ್. ಅದಕ್ಕೆ ನಂದು ಎಕನಾಮಿಕ್ಸ್ ಡಿಪಾರ್ಟ್ಮೆಂಟ್ದಾಗ ಫಸ್ಟ್ ರ್ಯಾಂಕ್ ತೊಗೊಂಡಿದ್ದೀನಿ. ಸೊ ನಂದು ಜರ್ನಿ ಇನ್ ಕಾಲೇಜ್ ನೋಡ್ತಂದ್ರೆ ಸ್ವಲ್ಪ ನನಗೂ ಭಾಳ ಚಲೋ ಅನಿಸ್ತದೆ. SSLC ನಂದು ಹೆಸರು ಲಾಸ್ಟ್ ಇತ್ತು ಲಿಸ್ಟ್ದೊಳಗೆ. ಮತ್ತು ಡಿಗ್ರಿಗೆ ಬಂದ ನಂತರ, ಫೈನಲ್ಗೆ ಬಂದ ನಂತರ ಫಸ್ಟ್ ರ್ಯಾಂಕ್ ಬಂದದ. ಸೊ ಇಲ್ಲಿ ನೋಡ್ತಂದರೆ ನನಗೆ ಚಲೋ ಪ್ರಗತಿ ಕಂಡು ಬರ್ತದೆ. ಬಚ್ಪನ್ದೊಳಗೆ ಅಂದರೆ ನಮ್ಮ ಬಾಲ್ಯದೊಳಗೆ ನನಗೆ ಮೇನ್ ಥ್ರೆಟ್ ನನಗೆ ಅನಿಸಿತ್ತಂದರೆ ಮೈ ಪವರ್ಟಿ, ಮೈ ಎಕಾನಮಿಕ್ ಬ್ಯಾಕ್ಗ್ರೌಂಡ್, ಮೈ ಸೋಷಿಯಲ್ ಬ್ಯಾಕ್ಗ್ರೌಂಡ್. ದ್ಯಾಟ್ ಹ್ಯಾಸ್ ಸ್ಟ್ರಾಂಗ್ ಇಂಪ್ಯಾಕ್ಟ್ ಆನ್ ಮೀ, ಆ್ಯಂಡ್ ಬಿಕಾಸ್ ಆಫ್ ದ್ಯಾಟ್ ಐ ಟುಕ್ more interest and little more serious about my studies in college and thought of making life out of education. ಇದೆಲ್ಲ ಜರ್ನಿಯಲ್ಲಿ ನಡುವೆ ಸರ್, ಪೇಂಟಿಂಗ್ ಮೇಲೆ ನಿಮಗೆ ಯಾವಾಗ ಆಸಕ್ತಿ ಬಂತು ಸರ್? ಪೇಂಟಿಂಗ್ನಲ್ಲಿ ನಂದು ಬಾಲ್ಯದಿಂದ ನನಗೆ ಇಂಟ್ರೆಸ್ಟ್ ಇತ್ತು. ಪೇಂಟಿಂಗ್ದೊಳಗೆ ಕಾಪಿ ವರ್ಕ್ ಮಾಡ್ತಿದ್ದೆ. ಹೈಸ್ಕೂಲ್ದಾಗಿದ್ದಾಗ, ಕಾಲೇಜ್ದಾಗಿದ್ದಾಗಲೂ ನಾನು ಕಾಪಿ ವರ್ಕ್ ಮಾಡ್ತಿದ್ದೆ. ಸ್ವಲ್ಪ ಇಂಟ್ರೆಸ್ಟ್ ಇತ್ತು. ಹೈಸ್ಕೂಲ್ ಮಟ್ಟ ನನಗೆ ಏನು ಅನಿಸಿತ್ತಂದರೆ, ನಾನು ಡ್ರಾಯಿಂಗ್ ಟೀಚರ್ ಆಗಬೇಕು, DMC ಕೋರ್ಸ್ ಮಾಡಿ. ಬಟ್ ಅದು ಆಗಲಿಲ್ಲ, ಯಾಕಂದರೆ DMC ಕೋರ್ಸ್ ಆವಾಗೂ ಸ್ವಲ್ಪ ಕಾಸ್ಟ್ಲಿ ಇತ್ತು. ಅದು ಕಾಸ್ಟ್ಲಿ ಇರೋದ್ರಿಂದ ನಾನು DMC ಕೋರ್ಸ್ಗೆ ಹೋಗಲಿಲ್ಲ. ನಾನು ಆರ್ಟ್ಸ್ ಚೂಸ್ ಮಾಡಿದೆ. ಸೊ ಹೀಗಾಗಿ ನಾನು
ಬಿ ಎ ಮಾಡುವಾಗೂ ನಾನು ಸ್ವಲ್ಪ ಕಾಪಿ ವರ್ಕ್ ಮಾಡ್ತಿದ್ದೆ. ಹಂಗೆ ಅದು ಕಂಟಿನ್ಯೂ ಇತ್ತು ಆ್ಯಸ್ ಅ ಹಾಬಿ ಅಂತ ನಾನು ಸಾವಕಾಶದನ್ನ ಸ್ವಲ್ಪ ಮಾಡ್ತಿದ್ದೆ. ಬಟ್ 98ನಲ್ಲಿ ಒಂದು ಅದಕ್ಕೆ ಚಲೋ ಗ್ರಿಪ್ ಸಿಕ್ತು. ಇದಕ್ಕಿಂತ ಒಂದು ಸ್ವಲ್ಪ ಹಿಂದಿನ ಮಾತು ಹೇಳ್ಬೇಕಂತಂದರೆ, ನಂದು ಬಿ ಎ ಒಂದಾಗಿದ್ದಾಗ ನನಗೆ ಮತ್ತೊಂದು ಆಸೆ ಡೆವಲಪ್ ಆಗಿತ್ತು, ಹೊಸ ಆಸೆ ಅಥವಾ ಹೊಸ ಏಮ್ ಡೆವಲಪ್ ಆಗಿತ್ತು. ಅದೇನಂತಂದರೆ, ನನಗೆ ಕಾಲೇಜ್ದೊಳಗೆ ಲೆಕ್ಚರರ್ ಆಗೋದಿತ್ತು. ಎಕನಾಮಿಕ್ಸ್ ತೊಗೊಂಡಿದ್ದೆ ನಾನು, ಬಿ ಎದೊಳಗೆ ಎಕನಾಮಿಕ್ಸ್ ತೊಗೊಂಡೆ. ಸೊ ಹೀಗಾಗಿ ನಾನು ಡಿಸೈಡ್ ಮಾಡಿದೆ ಜೀವನದೊಳಗೆ ಲೆಕ್ಚರರ್ ಆಗಬೇಕಂತ. ಸೊ ಅದ ಕನಸು ನಾನು ಚೇಂಜ್ ಮಾಡ್ಕೋತು ಬಿ ಎ ಮುಗಿಸಿದೆ. ಬಿ ಎ ಮುಗಿಸಿದ ನಂತರ ಎಮ್ ಎ ಮಾಡೋ ಸಲುವಾಗಿ ನಾನು ಬೆಳಗಾವಿಗೆ ಬಂದೆ. ಈ ಬೆಳಗಾವಿದೊಳಗೆ ಎಮ್ ಎ ಮಾಡುವಾಗ ನನಗೆ ಫೈನಾನ್ಷಿಯಲ್ ಡಿಫಿಕಲ್ಟೀಸ್ ಇದ್ದು. ಆ ಫೈನಾನ್ಷಿಯಲ್ ಡಿಫಿಕಲ್ಟೀಸ್ ಸಾಲ್ವ್ ಮಾಡಲಿಕ್ಕೆ ಶಕುತಾಯಿ ಪರಾಂಜಪೆ ಇಲ್ಲಿ ಬೆಳಗಾವಿದಾಗಿದ್ದರು. ಅವರು ಸಾಮಾಜಿಕ ಕಾರ್ಯ ಮಾಡ್ತಾರೆ. ಅವರು ನನಗೆ ಫೈನಾನ್ಷಿಯಲ್ ಹೆಲ್ಪ್ ಚಲೋ ಮಾಡಿದರು. ಅದು ಮಾಡಿದ ನಂತರ 92ನಲ್ಲಿ ನಾನು ಎಮ್ ಎ ಎಕನಾಮಿಕ್ಸ್ ಮುಗಿಸಿದೆ. ಎಮ್ ಎ ಎಕನಾಮಿಕ್ಸ್ ಮುಗಿಸಿದ ನಂತರ ನಾನು ಲೆಕ್ಚರರ್ ಪೋಸ್ಟ್ ಅಂತ ಹುಡುಕಾಡ್ತಾ ಇದ್ದೆ. ಬಟ್ ನನಗೆ ನೌಕರಿ ಸಿಗಲಿಲ್ಲ. ಈ ಒಂದು ವರ್ಷದೊಳಗೆ 92-93 ಒಳಗೆ ನಾನು ಪ್ರೈವೇಟ್ ಕಂಪ್ನಿ ಒಳಗೆ ಕೆಲಸ ಮಾಡಿದ್ದೀನಿ. ರತ್ನ ಆಟೋಮೊಬೈಲ್ಸ್ ಅಂತ ಒಂದು ಇಂಡಸ್ಟ್ರಿ ಇತ್ತು. ಆ ಇಂಡಸ್ಟ್ರಿಯಲ್ಲಿ ನಾನು ಸ್ಟೋರ್ ಕೀಪರ್ ಅಂತ ಕೆಲಸ ಮಾಡಿದೆ ಒಂದು 3 ತಿಂಗಳು. ಅದಾದ ನಂತರ ಪೈ ಹೋಟೆಲ್ದೊಳಗೆ ಒಂದು 6 ತಿಂಗಳ ಲೈನ್ ಮ್ಯಾನೇಜರ್ ಅಂತ ಕೆಲಸ ಮಾಡಿದೆ. ನಂತರ 93ರಲ್ಲಿ ಗೋಪ್ಟೆ ಕಾಲೇಜ್ ಆಫ್ ಕಾಮರ್ಸ್ನಲ್ಲಿ ಪಾರ್ಟ್ ಟೈಮ್ ಲೆಕ್ಚರರ್ ಅಂತ ಜಾಯ್ನ್ ಆದೆ. 2006 ಮಟ್ಟ ನಾನು ಮ್ಯಾನೇಜ್ಮೆಂಟ್ ಸ್ಯಾಲ್ರಿ ಮೇಲೆ ಕೆಲಸ ಮಾಡಿದೆ. 1998ನಲ್ಲಿ ಒಂದು ಏನು ತಿರು ಬತ್ತಂತಂದರೆ, ಗೋಪ್ಟೆ ಕಾಲೇಜಿನಲ್ಲಿ ನಂದು ವರ್ಕ್ಲೋಡ್ ಕಡಿಮೆ ಇತ್ತು. ಪರ್ ವೀಕ್ ನಮ್ಮದು ಲೆಕ್ಚರ್ ಎಷ್ಟು ಇರ್ತದೆ ಅಂತಂದರೆ 8 ಇತ್ತು ಫಾರ್ ಪಾರ್ಟ್ ಟೈಮ್ ಲೆಕ್ಚರರ್. ಅದು 8 ಇದ್ದದ್ದು 4 ಆಯಿತು ಬಿಕಾಸ್ ಆಫ್ ಫಾಲ್ ಇನ್ ವರ್ಕ್ಲೋಡ್. 4 ಆಯಿತು. 4 ಆದ ನಂತರ ನನಗೆ ಸ್ವಲ್ಪ ಮತ್ತೆ ಹೆದರಿಕೆ ಬಂತು, ಏನು ಮತ್ತೆ ಜೀವನ ಹೆಂಗೆ ಮಾಡಬೇಕು. ಯಾಕಂತಂದರೆ ಎಜುಕೇಷನ್ ಮಾಡಿ ಎಜುಕೇಷನ್ದಿಂದ ನಾನು ಸಕ್ಸಸ್ಫುಲ್ ಆಗಿ ಜೀವನ ಮಾಡ್ಬೇಕಂತವ ಅಂತ ತಿಳ್ಕೊಂಡವ. ಅಲ್ಲೂ ನನಗದು ಇದು ಕಾಣವತ್ತು, ನೆಲೆ ಕಾಣವತ್ತು. ಹಂಗಂದಾಗ ನಾನು ಬೇರೆ ಏನಾರ ಆಪ್ಷನ್ ನೋಡ್ಬೇಕಂತ ತಿರುಗಿ ನೋಡಿದಾಗ ಅವಾಗ ನನ್ನ ಹತ್ತಿರ 3 ಆಪ್ಷನ್ಸ್ ಇದ್ದು. ಒಂದು, ನನಗೆ ಸ್ವತಂತ್ರ ಆಗೋದು ಭಾಳ ಆಸೆ ಇತ್ತು. ಸ್ವತಂತ್ರ ಆಗಿರಬೇಕು, ಸ್ವತಂತ್ರ ಆಗಿ ಇಂಡಿಪೆಂಡೆಂಟ್ ಆಗಿ ಏನಾರು ಮಾಡಬೇಕಂತ ಆಸೆ ಇತ್ತು. ಆ ಟೈಮಲ್ಲಿ ನನಗೆ 3 ಆಪ್ಷನ್ಸ್ ಇದ್ದು 98ನಲ್ಲಿ. ಏನಂತಂದರೆ, ಒಂದು ಪೇಂಟಿಂಗ್ ಮಾಡಬೇಕು, 2ನೇದು ಕವಿತೆ ಬರೀಬೇಕು, ಅಥವಾ 3ನೇದು ಚೆಸ್ ಆಡಬೇಕು. ಈ 3ರಿಂದ ಒಂದು ಯಾವುದಾದ್ರೂ ಚೂಸ್ ಮಾಡಿ ನಂದು ಉಪಜೀವನ ಮಾಡ್ಬೇಕಂತ ಒಂದು ಕನಸು ಇಟ್ಕೊಂಡಿದ್ದೆ. ಬಟ್ ಈ 3 ಸ್ವಲ್ಪ ಅರ್ನಿಂಗ್ ಎಲ್ಲಿ ಚಾನ್ಸ್ ಇದ್ದದ್ದು ಅಂದರೆ ಪೇಂಟಿಂಗ್ದಾಗಿತ್ತು. 98ನಲ್ಲಿ ಗೋಪ್ಟೆ ಕಾಲೇಜ್ದಾಗ ವರ್ಕ್ಲೋಡ್ ಕಡಿಮೆ ಆದದಕ್ಕಾಗಿ ನಾನು ಪೇಂಟಿಂಗಕ್ಕೆ ಒಂದು ಆಧಾರ ಆಗಿ ತೊಗೊಂಡೆ. ಈ 98ನಲ್ಲಿ ಪೇಂಟಿಂಗ್ ಮಾಡಿ ಎಕ್ಸಿಬಿಷನ್ ಮಾಡಿ ಒಂದು ಸ್ವಲ್ಪ ಏನಾರು ಉಪಜೀವನ ಆಗ್ತದೇನೋ ಅಂತ ತಿಳ್ಕೊಂಡು ನಾನು ಸ್ಟಾರ್ಟ್ ಮಾಡಿದ್ದೆ. ಆವಾಗ 98ನಲ್ಲಿ ಒಂದೇ ತಿಂಗಳೊಳಗೆ ನಾನು ಒಂದು 30 ಪೇಂಟಿಂಗ್ ಮಾಡಿ. ನನಗೆ ಪೇಂಟಿಂಗ್ದು ಅವಾಗ ಬೇಸಿಕ್ಸ್ ಗೊತ್ತಿಲ್ಲಾಗಿತ್ತು, ಅಥವಾ ಅದ್ರ ಬಗ್ಗೆ ನನಗೆ ಅಷ್ಟು ಭಾಳ ಜ್ಞಾನ ಇಲ್ಲಾಗಿತ್ತು. ಬಟ್ ಪೇಂಟಿಂಗ್ ಮಾಡೋದು ಮತ್ತು ಅದರಿಂದ ಒಂದು ಸ್ವಲ್ಪ ಉಪಜೀವನ ಸಿಗಬೇಕಂತ ತಿಳ್ಕೊಂಡು ನಾನು ಮಾಡಿದೆ. ಒಂದು ತಿಂಗಳೊಳಗೆ 30 ಪೇಂಟಿಂಗ್ಸ್ ಮಾಡಿದೆ. ಆ ಪೇಂಟಿಂಗ್ಸ್ ಮಾಡಿದ ನಂತರ ಒಂದು ಆಸೆ ಇತ್ತು, ನಂದು ಫಸ್ಟ್ ಎಕ್ಸಿಬಿಷನ್ ಪುನಾದೊಳಗೆ ಆಗಬೇಕು. ಯಾಕಂದರೆ ಪುನಾದಾಗ ಎಕ್ಸಿಬಿಷನ್ ಆಯಿತು ಅಂತಂದರೆ ಮೋಸ್ಟ್ಲಿ ಬೇರೆ ಕಡೆ ಎಲ್ಲ ಕಡೆ ಚಲೋ ರೆಸ್ಪಾನ್ಸ್ ಸಿಕ್ತು ಅಂತ ಒಂದು ಆ ಟೈಮ್ದಾಗ ಕಲ್ಪನೆ ಇತ್ತು. ಆ ಟೈಮ್ದಾಗ ಕಲ್ಪನೆ ಅದು. ಸೊ ಹೀಗಾಗಿ ನನ್ನ 30 ಪೇಂಟಿಂಗ್ಸ್ ಆದ ನಂತರ ನನ್ನ ಫಸ್ಟ್ ಎಕ್ಸಿಬಿಷನ್ ಪುನಾದೊಳಗೆ ಹಾಲಿಡೇ ಇನ್ ಹೋಟೆಲ್ದೊಳಗೆ ಆಗ್ಯದ 1999 ಇನ್ ದ ಮಂತ್ ಆಫ್ ಮೇ. ಸೊ ನನ್ನ ಜರ್ನಿ ಅಲ್ಲಿಂದ ಸ್ಟಾರ್ಟ್ ಆಯಿತು. ಮತ್ತು ಅದು ಒಂದು ನನ್ನ ಫಸ್ಟ್ ಸೋಲೋ ಶೋ ಇದೆ. ಅದು ಫಸ್ಟ್ ಸೋಲೋ ಶೋ ಇದೆ. ಆನಂತರ ಮತ್ತೆ ಎಕ್ಸಿಬಿಷನ್ ನಾನು ಮಾಡೋದು ಕನಸು ಕಂಡಿದ್ದೆ. ಬಟ್ ಎಕ್ಸಿಬಿಷನ್ ಮಾಡೋದು ಅಷ್ಟು ಈಸಿ ಅಲ್ಲ, ಯಾಕಂದ್ರೆ ಅಲ್ಲಿಯೂ ಖರ್ಚು ಭಾಳ ಇದೆ. ಒಂದು ಶೋ ಮಾಡ್ಬೇಕಂದ್ರೆ ಅವಾಗ 20,000 to 25,000 ರೂಪಾಯಿ ಖರ್ಚು ಬರ್ತಿತ್ತು 1999 ಈಗಂತೂ ಡಬಲ್ ಖರ್ಚು ಬರ್ತದೆ. ಸೊ ಆ ಖರ್ಚದಿಂದ ನನಗೇನು ಅನಿಸ್ತು, ಬಹುತೇಕ ಇಲ್ಲಿ ನಾನು ಮತ್ತೆ ಮುಂದೆ ಹೋಗಕ್ಕೆ ಅಂತ ತಿಳ್ಕೊಂಡಿದ್ದೆ. ಬಟ್ ಪುನಾದೊಳಗೆ ಎಕ್ಸಿಬಿಷನ್ ಮಾಡುವಾಗ ಇಲ್ಲಿ ಲೋಕಲ್ ನ್ಯೂಸ್ ಪೇಪರ್ದವರು ಮತ್ತು ಮೀಡಿಯಾದವರು ಅದಕ್ಕೆ ಚಲೋ ಹೈಲೈಟ್ ಮಾಡಿದ್ರು ನಂದು ಎಕ್ಸಿಬಿಷನ್. ಹೀಗಾಗಿ ಪಬ್ಲಿಸಿಟಿ ಭಾಳ ಸಿಕ್ಕಿತ್ತು. ಪಬ್ಲಿಸಿಟಿ ಸಿಕ್ಕ ನಂತರ ಇಮ್ಮಿಡಿಯೇಟ್ಲಿ ಜೈಂಟ್ಸ್ ಗ್ರೂಪ್ ಆಫ್ ಬೆಳಗಾಂ ಸಿಟಿ ಅವ್ರೇನಂದ್ರು ನಿಮ್ಮದು ನಾವು 2ನೇ ಶೋ ಬೆಳಗಾವಿದಾಗ ಸ್ಪಾನ್ಸರ್ ಮಾಡ್ತೀವಿ, ಮತ್ತು ಬೇಕಾದ್ರೆ ನೀವು ಮಾಡಂತ ಹೇಳಿದ್ರು. ಆ 2ನೇ ಶೋ ಇಲ್ಲಿ ಮಾಡಿದೆ. 2ನೇ ಶೋದಾಗೂ ನನಗೆ ಪಬ್ಲಿಸಿಟಿ ಭಾಳ ಚಲೋ ಸಿಕ್ತು. ಆ ನಂತರ ಈ ಪಬ್ಲಿಸಿಟಿ ನೋಡಿ ಸುಧಾಮೂರ್ತಿ ಬೆಂಗಳೂರದವರು, ಇನ್ಫೋಸಿಸ್ ಚೇರ್ಮನ್,
ನನ್ನ ಬಗ್ಗೆ ಪೇಪರ್ದಾಗ ಓದಿ ಅವ್ರು ನನಗೆ 10,000 ರೂಪಾಯಿ ಬಕ್ಸೀಸ್ ಅಂತಲ್ಲಿ ಕಳಿಸಿದ್ರು. ಆವಾಗ 10,000 ಅಂತಂದ್ರೆ ನನಗೆ ದೊಡ್ಡ ಅಮೌಂಟ್ ಇತ್ತು, ಯಾಕಂದ್ರೆ ಅವಾಗ ನಮ್ಮದು ಸ್ಯಾಲ್ರಿ ಪರ್ ಮಂತ್ 3,000 ಇತ್ತು. ಮತ್ತು ಅವರು 10,000 ರೂಪಾಯಿ ನನಗೆ ಬಕ್ಸೀಸ್ ಅಥವಾ ಆನರ್ ಅಂತೇಳಿ ನನಗೆ ಕೊಟ್ಟರು. ಅದು ನನಗೆ ಭಾಳ ಸಂತೋಷ ಅನ್ನಿಸ್ತು. ಆಮೇಲೆ ಒಂದು ಪೇಂಟಿಂಗ್ ಅವ್ರಿಗೆ ಗಿಫ್ಟ್ ಕೊಡಿಸಲಾಗಿ ನಾನು ಬೆಂಗಳೂರಿಗೆ ಹೋಗಿದ್ದೆ. ಅವರು ಬೆಂಗಳೂರಿಗೆ ಹೋಗಿ ಭೇಟಿ ಆದಾಗ ಅವರಂದರು, ಇದನ್ನು ಪೇಂಟಿಂಗ್ ತೊಗೋತೀನಿ ಮತ್ತು ನಿಮ್ಗೆ ನಂದು ಆಶೀರ್ವಾದನೂ ಇದೆ, ಮತ್ತು ನೀವು ಬರೋ ಉದ್ದೇಶ ಅಂತೇಳಿ ಅವ್ರು ಕೇಳಿದ್ರು. ಬರೋ ಉದ್ದೇಶ ಅಂದರೆ ನಾನು ನಿಮ್ಗೆ ಭೇಟಿ ಆಗಲಿಕ್ಕೆ ಬಂದೀನಿ, ದಟ್ ಈಸ್ ಮೈ ಮೇನ್ ಇಂಟೆನ್ಷನ್. ಅವ್ರಂದರು, ಮತ್ತು ಹಂಗಿತ್ತಂದರೆ ನೀವು ಒಂದು ಎಕ್ಸಿಬಿಷನ್ ಇಲ್ಲಿ ಮಾಡಿರಿ ಬೆಂಗಳೂರದಾಗ ಅಂತೇಳಿ ಹೇಳಿದ್ರು. ನಾ ಅಂದೆ, ನೀವು ಕೊಟ್ಟದ್ದು 10,000 ರೂಪೀಸ್ ಏನಿದೆ, ನಾ ಬೆಂಗಳೂರದಾಗ ಯಾವುದೋ ಒಂದು ಗ್ಯಾಲರಿ ನೋಡಿಕೊಂಡು ಅದನ್ನ ಖರ್ಚು ಮಾಡ್ತೀನಿ ಅಂತೇಳಿ ಹೇಳಿದೆ. ಅವ್ರೇನಂದರು, ಆ 10,000 ರೂಪೀಸ್ ನೀವು ಪೇಂಟಿಂಗ್ ಎಕ್ಸಿಬಿಷನ್ ಸಲುವಾಗಿ ಅಥವಾ ಪೇಂಟಿಂಗ್ ಸಲುವಾಗಿ ಖರ್ಚು ಮಾಡಿಬಿಟ್ರಿ, ತನ್ನ ಉಪಜೀವನ ಸಲುವಾಗಿ ಯೂಸ್ ಮಾಡಿರಿ. ಮತ್ತು ಬೆಂಗಳೂರದಾಗ ಎಲ್ಲೂ ನೀವು ಎಕ್ಸಿಬಿಷನ್ ಮಾಡೋರಿದ್ರಂದ್ರೆ ನನಗೆ ಬರೀ ಆ ಗ್ಯಾಲರಿ ಹೆಸರು ಹೇಳ್ರಿ, ಆ ಗ್ಯಾಲರಿ ನಾನು ಮಾತಾಡಿ ನಿಮ್ದು ಕಂಪ್ಲೀಟ್ಲಿ ಶೋ ಸ್ಪಾನ್ಸರ್ ಮಾಡ್ತೀನಿ ಅಂತೇಳಿ ಹೇಳಿದ್ರು. ಸೊ ಬೆಂಗಳೂರದಾಗ 3rd ಎಕ್ಸಿಬಿಷನ್ ಏನಾಯಿತು ನನ್ನ ಸೋಲೋ ಶೋ, ಅದು ಕಂಪ್ಲೀಟ್ಲಿ ಸ್ಪಾನ್ಸರ್ಡ್ ಬೈ ಸುಧಾಮೂರ್ತಿ, ಇನ್ಫೋಸಿಸ್ ಚೇರ್ಮನ್. ಅವ್ರು ಸ್ಪಾನ್ಸರ್ ಮಾಡಿದ್ರು. ಅಷ್ಟೇ ಅಲ್ಲ, ಅವ್ರು ಇನಾಗ್ರೇಷನ್ನು ಮಾಡಿದರು. ಸೊ ಅವ್ರು ಬರೋದ್ರಿಂದ ಬೆಂಗಳೂರು ಪೇಂಟಿಂಗ್ ಶೋದೊಳಗೆ ನನಗೆ ಭಾಳಷ್ಟು ಪ್ರಸಿದ್ಧಿ ಸಿಕ್ತು. ಟೈಮ್ಸ್ ಆಫ್ ಇಂಡಿಯಾ, ದ ಹಿಂದೂ, ಡೆಕ್ಕನ್ ಹೆರಾಲ್ಡ್ ಇವರು ಭಾಳಷ್ಟು ಬರೆದ್ರು. ಭಾಳ ಜನ ಬಂದರು. ನಾನು ಖುಷಿಯಾದೆ. ಇದೇ ಪೇಂಟಿಂಗ್ ಶೋದೊಳಗೆ ಅಣ್ಣಾ ಹಜಾರೆ ಅವರು ವಿಸಿಟ್ ಮಾಡಿದ್ರು. ಅಲ್ಲಿ ಒಂದು ಫಂಕ್ಷನ್ ನಡೆದಿತ್ತು ನೇಬರ್ದೊಳಗೆ. ಅವರು ನನ್ನ ಪೇಂಟಿಂಗು ಮತ್ತು ಪಬ್ಲಿಸಿಟಿ ನೋಡಿ ಅವ್ರು ಬಂದುಬಿಟ್ರು. ಅವರೆಲ್ಲ ಪೇಂಟಿಂಗ್ ನೋಡಿ ನನಗೆ ಶಬಾಷ್ಗೆ ಕೊಟ್ಟರು. ಬಟ್ ಈ ಪೇಂಟಿಂಗ್ ಶೋದ ಒಂದು ಹೇಳುವಂಥ ವಿಷಯ ಅಂತಂದರೆ, ನನಗಲ್ಲಿ ಕ್ರಿಟಿಕಲ್ ಅಪ್ರೇಸಲ್ ಅಂತಾರೆ. ಆರ್ಟ್ ಮೇಲೆ ಕ್ರಿಟಿಕಲ್ ಅಪ್ರೇಸಲ್ಸ್ ಭಾಳ ಅದು, ವಿಮರ್ಶಾತ್ಮಕ ಚರ್ಚೆ ಭಾಳ ಆಯಿತು ನನ್ನ ಪೇಂಟಿಂಗ್ ಮೇಲೆ. ತೋ ಆ ವಿಮರ್ಶಾತ್ಮಕ ಪೇಂಟಿಂಗ್ ಚರ್ಚೆ ಆದ ನಂತರ ನನಗೆ ಸ್ವಲ್ಪ ದುಃಖ. ಬೆಂಗಳೂರು ಎಕ್ಸಿಬಿಷನ್ ನಾನು ಸ್ವಲ್ಪ ಮಾತಾಡ್ಲಿಕ್ಕತ್ತೀನಿ. ಬೆಂಗಳೂರು ಎಕ್ಸಿಬಿಷನ್ದೊಳಗೆ ನನಗೆ ಭಾಳಷ್ಟು ಪಬ್ಲಿಸಿಟಿ ಸಿಕ್ತು ಮತ್ತು ವಾವಾನು ಸಿಕ್ತು. ಬಟ್ ಅದ್ರ ಸಂಗಟ ಒಂದು ವಿಷಯ ನನಗೆ ಏನು ಇದು ಅನಿಸ್ತದೆ ಅಂದರೆ, ಅಲ್ಲಿ ವಿಮರ್ಶಾತ್ಮಕ ಚರ್ಚೆ ಭಾಳ ಇದ್ದು ನನ್ನ ಪೇಂಟಿಂಗ್ ಬಗ್ಗೆ. ಕ್ರಿಟಿಕಲ್ ಅಪ್ರೇಸಲ್ ಅಂತೇಳಿ ಹೇಳ್ತಾರೆ. ಅವ್ರು ಏನಂತಿದ್ರು ಕಿ ನಿನ್ನ ಪೇಂಟಿಂಗ್ ಮಾಡಿದಿ ಖರೆ ಅದ, ಬಟ್ ಇದ್ರೊಳಗೆ ರಿದಮ್ ಅಥವಾ ಒಂದು ಸ್ಟೈಲ್ ಅಥವಾ ಒಂದು ಥಿಯರಿ ಅಥವಾ ಒಂದು ಪರ್ಟಿಕ್ಯುಲರ್ ಲೈನ್ ಆ್ಯಂಡ್ ಲೆಂತ್ ಅದ್ರೊಳಗೆ ಏನೂ ಕಾಣಂಗಿಲ್ಲ ಅಂತಲೇ ಅವ್ರದ್ದು ಅನ್ನೋದಿತ್ತು. ಅವ್ರು ಅನ್ನೋಂಥ ವಿಷಯ ನನಗೆ ತಿಳಿದಿತ್ತು. ಅವ್ರು ಅನ್ನಕತ್ತಿದ್ದು ಖರೇನೇ ಇತ್ತದು. ನಾನು ಸೆಲ್ಫ್ ಟಾಟ್ ಆರ್ಟಿಸ್ಟ್ ಇದ್ದೀನಿ, ಅದ್ರಾಗ ಡ್ರಾಬ್ಯಾಕ್ಸ್ ಇರ್ಬೋದು, ಮಿಸ್ಟೇಕ್ಸ್ ಇರ್ಬೋದು, ಅಥವಾ ಏನೋ ತಪ್ಪಿರ್ಬೋದು, ಇದು ನನಗೆ ಸ್ವಲ್ಪ ಅನಿಸಿತ್ತು. ಅವರು ಹೇಳಿದ ನಂತರ ನಾನು ಎಕ್ಸೆಪ್ಟ್ ಮಾಡಿದೆ. ಅವ್ರ ಕ್ರಿಟಿಸಿಸಮ್ ಆಗಲಿ ಅಥವಾ ಕ್ರಿಟಿಕಲ್ ಅಪ್ರೈಸಲ್ಸ್ ನಾನು ಎಕ್ಸೆಪ್ಟ್ ಮಾಡಿದೆ. ಬಟ್ ಮತ್ತೊಂದು ಏನು ಚಿಂತೆ ಕಾಡಾಕೈತೆ ಅಂತಂದರೆ, ಈ ಕಡೆ ಎಜುಕೇಷನ್ ಮಾಡಿ ಉಪಜೀವನ ಮಾಡ್ಬೇಕಂತಲೇ ಎಜುಕೇಷನ್ ಮಾಡಿ ನಾನು ಕಾಲೇಜ್ ಹಚ್ಚಿದೆ. ಅಲ್ಲಿಯೂ ಭವಿಷ್ಯ ಕಾಣುವತ್ತು, ಅಲ್ಲಿಯೂ ಸೆಕ್ಯೂರಿಟಿ ಇಲ್ಲ, ಜಾಬ್ ಸೆಕ್ಯೂರಿಟಿ ಇಲ್ಲ. ಎರಡನೇದು, ಅಲ್ಲಿ ಒಂದು ಸ್ವಲ್ಪ ಡಿಫಿಕಲ್ಟಿ ಬಂದು ಅಂತ ತಿಳ್ಕೊಂಡು ಪೇಂಟಿಂಗ್ ಕಡೆ ಹೋದೆ. ಪೇಂಟಿಂಗ್ದಾಗೂ ಕ್ರಿಟಿಸಿಸಮ್, ರಿಜೆಕ್ಷನ್, ಅಪೋಸಿಷನ್ಸ್ ಬರ್ಲಿಕ್ಕತ್ತಾವು. ಇನ್ನೇನು ಭವಿಷ್ಯನ ಆ ಕಡೆ ಎಜುಕೇಷನ್ದಾಗೂ ಸಿಗೋತು, ಮತ್ತು ಇಲ್ಲಿ ಪೇಂಟಿಂಗ್ದಾಗೂ ಚಲೋ ಸ್ವಲ್ಪ ರಿಜೆಕ್ಷನ್ ಆಗ್ಯದ. ಮತ್ತು ಏನಂತ ತಿಳ್ಕೊಂಡಾಗ ಒಂದು ಸ್ವಲ್ಪ ನಾನು ಸೀರಿಯಸ್ಲಿ ವಿಚಾರ ಮಾಡಿದೆ. ಅವ್ರು ಮಾಡಿದಂಥ ಕ್ರಿಟಿಸಿಸಮ್ ನಾನು ಓವರ್ಕಮ್ ಮಾಡಬೇಕು, ಅವ್ರು ಹೇಳುವಂಥ ವಿಚಾರ ನಾನು ತಿಳ್ಕೊಬೇಕು, ನಂದಾದ ಒಂದು ಸ್ವಲ್ಪ ಸ್ಟೈಲ್ ಡೆವಲಪ್ ಮಾಡಬೇಕು ಪೇಂಟಿಂಗ್ದಾಗ. ಇದು ಒಂದು ನನಗೆ ಸ್ವಲ್ಪ ಚಿಂತನೆ ಇತ್ತು. ಬೆಳಗಾವಿಗೆ ಬಂದ ನಂತರ ಆಲ್ಮೋಸ್ಟ್ ಒಂದು 2-3 ತಿಂಗಳು ನಾನು ಪೇಂಟಿಂಗ ಮಾಡಿಲ್ಲ, ಹಂಗೆ ಇದ್ದೀನಿ ನಾನು. ಯಾಕಂದರೆ ಈಗಾಗಲೇ ಬೆಂಗಳೂರದಾಗ ಅಷ್ಟು ಇದು ಈಸಿ ಎಕ್ಸೆಪ್ಟ್ ಆಗಿಲ್ಲ. ಮತ್ತಿನ್ನು ಮುಂದೆ ಹೆಂಗೆ ಅಂತ ತಿಳ್ಕೊಂಡು ಸ್ವಲ್ಪ ನಾನು ಚಿಂತೆ ಒಳಗಿದ್ದೆ. ಒಂದು ದಿವ್ಸ ಮಾರ್ನಿಂಗ್ ನಾನು ಕ್ಯಾಂಪ್ದೊಳಗೆ ವಾಕಿಂಗ್ ಹೋಗುವಾಗ ಇದೇ ವಿಷಯ ಇತ್ತು ನನ್ನ ತಲೆಯೊಳಗೆ. ಏನು ಮಾಡಬೇಕಪ್ಪ, ಇನ್ನು ಹೆಂಗೆ ಅವ್ರ ಸ್ಟೈಲ್ ಹೆಂಗೆ ಡೆವಲಪ್ ಮಾಡಬೇಕು, ಅಥವಾ ಒಂದು ರಿದಮ್ ಹೆಂಗೆ ಡೆವಲಪ್ ಮಾಡಬೇಕು, ಅಥವಾ ಅದನ್ನ ಹೆಂಗೆ ತಿಳ್ಕೊಬೇಕಂತ ಒಂದು ಕಂಟಿನ್ಯೂಸ್ ಚಿಂತನೆ ಇತ್ತು. ಆ ಟೈಮ್ದಾಗ ನನಗೇನು ಒಂದು ಐಡಿಯಾ ಕ್ಲಿಕ್ ಆಯ್ತು ಅಂತಂದರೆ, ನಾನು ಸ್ಟ್ರೇಟ್ ಲೈನ್ ಯೂಸ್ ಮಾಡಬೇಕು. ಸ್ಟ್ರೇಟ್ ಲೈನ್ ಯೂಸ್ ಮಾಡಿ ಬೇರೆ ಬೇರೆ ಆಬ್ಜೆಕ್ಟ್ಸು, ಸಬ್ಜೆಕ್ಟ್ಸು ಪೇಂಟಿಂಗ್ದಾಗ ಪ್ರೆಸೆಂಟ್ ಮಾಡಬೇಕು ಅಂತ ಒಂದು ವಿಚಾರ ಬಂತು. ಅದೇ ದಿವಸ ಸಾಯಂಕಾಲ ನಾನು ಮನೆಗೆ ಬಂದು ಒಂದು 7 ಪೇಂಟಿಂಗ್ 16x20 ಇಂಚ್ 7 ಪೇಂಟಿಂಗ್ ನಾನು ಗೋಡೆಗೆ ಹಿಂಗೆ ಹಚ್ಚಿಟ್ಟು ಅದ್ರ ಮೇಲೆ ಸ್ಟ್ರೇಟ್ ಲೈನ್ದೊಳಗೆ ಸ್ಕೆಚ್ ಮಾಡಿದೆ. ಮತ್ತು ಸಬ್ಜೆಕ್ಟ್ ಏನಿತ್ತಂದರೆ ಭರತನಾಟ್ಯ ಡಾನ್ಸ್ ಪೋಸಸ್ ಇದ್ದು. ಇದು ಸ್ಟ್ರೇಟ್ ಲೈನ್ದೊಳಗೆ ನಾನು ಭರತನಾಟ್ಯ ಪೋಸಸ್ ಕನ್ವರ್ಟ್ ಮಾಡಿದೆ. ಅವ ಬಹಳ ಚಂದ ಕಂಪೋಸ್ ಆಗಿದ್ದು ಮತ್ತು ಆಲ್ಮೋಸ್ಟ್ ಮಿನಿಮಮ್ ಕಲರ್ಸ್ ಇದ್ದು.
ಒಂದು ಯೆಲ್ಲೋ, ರೆಡ್, ಬ್ರೌನ್ ಇದೇ ಒಂದು 3 ಶೇಡ್ದೊಳಗೆ ನಾನು 7 ಪೇಂಟಿಂಗು 7 ಭರತನಾಟ್ಯ ಡ್ಯಾನ್ಸ್ ಪೋಸಸ್ ಬೇರೆ ಬೇರೆ ಮಾಡಿದೆ. ಇದು ಮಾಡಿದ ನಂತರ ಒಂದು 2 ಜನ ನೋಡಿದ್ರು, ಅವರಂದ್ರು ಪೇಂಟಿಂಗ್ಸ್ ಭಾಳ ಚೆಂದಾಗ್ಯಾವ ಮತ್ತು ನಿನಗೆ ಇದಕ್ಕೆ ರಿಸ್ಪಾನ್ಸ್ ಭಾಳ ಚಲೋ ಸಿಗ್ತತ್ತಲೇ ಹೇಳಿದರು. ಬೆಂಗಳೂರು ಎಕ್ಸಿಬಿಷನ್ ಆದ ನಂತರ ನಂದು 4ನೇ ಎಕ್ಸಿಬಿಷನ್ ಗೋವಾದೊಳಗಿತ್ತು. ಇದು ಸೋಲೋ ಶೋ. ಗೋವಾದೊಳಗೆ ನಾನು ಎಕ್ಸಿಬಿಷನ್ ಮಾಡುವಾಗ ಒಂದು ಕಡೆ ನಾನು ಹಳಿ ಪೇಂಟಿಂಗ್ಸ್ ಹಚ್ಚಿದ್ದೆ, ಮತ್ತೊಂದು ಕಡೆ ಹೊಸ ಪೇಂಟಿಂಗ್ಸ್ ಹಚ್ಚಿದ್ದೆ. ಹೊಸ ಪೇಂಟಿಂಗ್ಸ್ ಅಂದರೆ ಸ್ಟ್ರೇಟ್ ಲೈನ್ ಯೂಸ್ ಮಾಡಿ ಭರತನಾಟ್ಯ ಮಾಡಿದ್ದು ಪೇಂಟಿಂಗ್ಸ್ ಇದ್ದು. ಗೋವಾ ಶೋನು ಸ್ಪಾನ್ಸರ್ಡ್ ಇತ್ತು. ಲಲಿತ್ ಕಲಾ ಅಕಾಡೆಮಿ ಗೋವಾದವರು ಸ್ಪಾನ್ಸರ್ ಮಾಡಿದರು. 5 ದಿವಸ ಇತ್ತು. 2ನೇ ದಿವಸ ಲಲಿತ್ ಕಲಾ ಅಕಾಡೆಮಿದವ್ರದ್ದು ಒಂದು ಕಾಲೇಜ್ ಅದ, ಆರ್ಟ್ಸ್ ಕಾಲೇಜ್. ಅವರು ಸ್ಟೂಡೆಂಟ್ಸು ಮತ್ತು ಸ್ಟಾಫ್ ಎಲ್ಲ ನನ್ನ ಶೋಕ್ಕೆ ಬಂದಿದ್ದರು. ಅವ್ರು ಬಂದ ನಂತರ ಇದೇನು ಭರತನಾಟ್ಯ ಡ್ಯಾನ್ಸ್ ಪೋಸಸ್ ಸ್ಟ್ರೇಟ್ ಲೈನ್ದಾಗ ಏನು ನಾನು ಕುಣಿಸಿದ್ದೆ ಅಥವಾ ಬೈ ಚಾನ್ಸ್ ಅದು ನನಗೆ ಬಂದಿತ್ತು, ಅದನ್ನ ನೋಡಿ ಅವ್ರು ಭಾಳ ಸಂತೋಷ ಆಯ್ತು. ಅವ್ರು ಭಾಳ ಅಪ್ರಿಷಿಯೇಟ್ ಮಾಡಿದ್ರು. ಇದೇನು ಹೊಸ ಸ್ಟೈಲ್ ಇದೆ, ಹೊಸ ಸಬ್ಜೆಕ್ಟ್ ಇದೆ, ಮತ್ತು ಇಂಡಿಯಾದೊಳಗೆ ಸ್ಟ್ರೇಟ್ ಲೈನ್ದೊಳಗೆ ಕೆಲಸ ಮಾಡೋರು ಭಾಳ ಕಡಿಮೆ ಇದ್ದಾರೆ, ಮತ್ತು ನೀನು ಮಾಡಿದ್ದು ಭಾಳ ವಂಡರ್ಫುಲ್ ವರ್ಕ್ ಆಗಿದೆ. ಬೈ ಚಾನ್ಸ್ ನೀನು ಇದನ್ನ ತೊಗೊಂಡು ದೊಡ್ಡ ದೊಡ್ಡ ಸಿಟಿಗೆ ಹೋದರೆ ನಿನಗೆ ಚಲೋ ರಿಸ್ಪೆಕ್ಟ್ ಸಿಗ್ತದೆ, ನಿನಗೆ ಚಲೋ ರಿಟರ್ನ್ ಸಿಗ್ತದೆ ಮತ್ತು ಅಪ್ರಿಷಿಯೇಷನ್ ಆಗ್ತದೆ. ಯಾಕಂದರೆ ಇಂಥ ವರ್ಕ್ ಭಾಳ ಕಡಿಮೆ ಇದೆ ಅಂತಲೇ ಅವ್ರು ಹೇಳಿದರು. ಆಮೇಲೆ ಅವ್ರು ಅಂದದ್ದು ನನಗೆ ಸ್ವಲ್ಪ ತಿಳಿತು. 3ನೇ ದಿವಸ ಒಂದು ಆರ್ಟ್ ಟೀಚರ್ ಬಂದರು, ಮತ್ತೊಬ್ಬರು ಜರ್ನಲಿಸ್ಟ್ ಇದ್ದರು, ಅವರು ಬಂದರು. ಅವರು ಇಂಟರ್ವ್ಯೂ ಮಾಡುವಾಗ ಅಂದರು, ಇದೇನು ಭರತನಾಟ್ಯ ಡ್ಯಾನ್ಸ್ ಪೋಸಸ್ ನೀವು ಸ್ಟ್ರೇಟ್ ಲೈನ್ದೊಳಗೆ ಮಾಡಿದ್ದೀರಿ ಅಥವಾ ಗ್ರಾಫಿಕಲ್ ಫಾರ್ಮ್ನಾಗ ಮಾಡಿದ್ದೀರಿ, ಇದು ಪ್ಯಾಬ್ಲೋ ಪಿಕ್ಯಾಸೊಂದು ಇನ್ಫ್ಲೂಯೆನ್ಸ್ ಕಾಣ್ತದೆ ನಿಮ್ಮ ಪೇಂಟಿಂಗ್ ಮೇಲೆ ಅಂತಲೇ ಅವ್ರು ಅಂದರು. ನಾ ಅಂದೆ ಪ್ಯಾಬ್ಲೋ ಪಿಕ್ಯಾಸೋ ನನಗೆ ಅವ್ರ ಬಗ್ಗೆ ಭಾಳ ಗೊತ್ತಿಲ್ಲ, ಆ ಪ್ಯಾಬ್ಲೋ ಪಿಕ್ಯಾಸೋ ಅನ್ನೋದು ಭಾಳಷ್ಟು ಗೊತ್ತಿಲ್ಲ, ಮತ್ತು ನೀವು ಇನ್ಫ್ಲೂಯೆನ್ಸ್ ಹೆಂಗಂತೀರಿ, ಯಾಕಂದ್ರೆ ಅವ್ರ ಬಗ್ಗೆ ನಾನು ಕೇಳಿಲ್ಲ, ಅವ್ರು ಮಾಡಿದಂಥ ವರ್ಕ್ ನಾನು ನೋಡಿಲ್ಲ, ಅವ್ರ ಬಗ್ಗೆ ನನಗೆ ಭಾಳಷ್ಟು ಗೊತ್ತಿಲ್ಲ. ಬಟ್ ನಾನಾಗಿ ಸ್ವಂತ ಇಂಡಿಪೆಂಡೆಂಟ್ ಮಾಡಿದ್ದೀನಿ, ನಂದ ಥಾಟ್ ಇದೆ, ಅದು ನಂದ ಐಡಿಯಾ ಇದೆ. ಇದಕ್ಕೆ ನೀವು ಇನ್ಫ್ಲೂಯೆನ್ಸ್ ಹೆಂಗಂತೀರಿ, ಇದಕ್ಕೆ ಇನ್ಫ್ಲೂಯೆನ್ಸ್ ಅನ್ನಬಾರ್ದು. ಇನ್ಫ್ಲೂಯೆನ್ಸ್ ಆಗೈತೆ ಅಂತಲ್ಲಿ ನೀವು ಅಂದರೆ ಐದರ್ ಹಿ ಮಸ್ಟ್ ಹ್ಯಾವ್ ಸೀನ್ ಇಟ್, ಆರ್ ಹಿ ಮಸ್ಟ್ ಹ್ಯಾವ್ ಹರ್ಡ್ ಇಟ್, ಆರ್ ಹಿ ಮಸ್ಟ್ ಹ್ಯಾವ್ ರೆಡ್ ಇಟ್, or he must have witnessed somewhere. Then only that influence comes. Without saying anything, without knowing about it, if you have done it, that is your contribution. ಈ ಮಾತಿಗೆ ಆ ಜರ್ನಲಿಸ್ಟ್ ಅವರು ಅಗ್ರಿ ಆದರು. ಇದು ಇನ್ಫ್ಲೂಯೆನ್ಸ್ ಅಲ್ಲ, ಒಂದು ನಿಂದ ಐಡಿಯಾ ಇದೆ, ನಿಂದ ಹೊಸ ಫಾರ್ಮ್ ಇದೆ, ನಿಂದ ಸ್ಟೈಲ್ ಇದೆ ಅದು. ಅವಾಗ ನಾ ಹೇಳಿದೆ, ಇಂಥದಕ್ಕೆ ನಾವು ಪ್ಯಾರಲಲ್ ಥಾಟ್ ಅಂತೀವಿ ಲಿಟ್ರೇಚರ್ದೊಳಗೆ. ಯಾರೋ ಒಬ್ಬರು ಮಾಡ್ಯಾರ, ಅಂಥದ್ದು ನಾನು ಮಾಡೇನಿ, ಅದು ನುಡುಲ್ದನ ಮಾಡೇನಿ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಹಂಗೆ ಅಂದಾಗ ಇದಕ್ಕೆ ಪ್ಯಾರಲಲ್ ಥಾಟ್ ಅಂತಲಿ ಅಂತಾರೆ. ಗೋವಾ ಎಕ್ಸಿಬಿಷನ್ ಆದ ನಂತರ ಇಮ್ಮಿಡಿಯೇಟ್ಲಿ ನಂದು ಮುಂಬೈ ಎಕ್ಸಿಬಿಷನ್ ಕನ್ಫರ್ಮೇಷನ್ ಆಗಿತ್ತು. ಅದು ಸೋಲೋ ಶೋನೂ ಇತ್ತು. ಮುಂಬೈ ಎಕ್ಸಿಬಿಷನ್ಗೆ ನಾನು ಹಳಿ ಪೇಂಟಿಂಗ್ಸು ಮತ್ತು ಹೊಸ ಪೇಂಟಿಂಗ್ಸ್ ಎರಡೂ ತೊಗೊಂಡೋಗಿದ್ದೆ. ಹಳೆವಂತಂದರೆ ಬೆಂಗಳೂರದೊಳಗೆ ಸ್ವಲ್ಪ ರಿಜೆಕ್ಟ್ ಆದದ್ದು, ಎಕ್ಸೆಪ್ಟ್ ಆಗೋಲಾಗಿದ್ದು. ಆರ್ಟ್ ಕ್ರಿಟಿಕ್ಸ್ ಅದನ್ನ ಈಸಿಲಿ ಅಲೋ ಮಾಡಲಾಗಿದ್ರು. ಅದಕ್ಕೆ ನಾನು ಹಳಿ ಪೇಂಟಿಂಗ್ಸ್ ಅಂತ ಇದ್ದೀನಿ. ಹೊಸ ಪೇಂಟಿಂಗ್ಸ್ ಅಂದರೆ ಸ್ಟ್ರೇಟ್ ಲೈನ್, ಭರತನಾಟ್ಯ ಡ್ಯಾನ್ಸ್ ಪೋಸಸ್, ಮತ್ತು ಇದೇ ಟೈಮ್ದಾಗ ಮತ್ತು ನಾನು ಕೆಲವೊಂದು ಪೇಂಟಿಂಗ್ ಸ್ಟ್ರೇಟ್ ಲೈನ್ ಯೂಸ್ ಮಾಡಿ ಪ್ರೈವಸಿ ಸೀರೀಸ್ ಅಂತೇಳಿ ಮಾಡಿದ್ದೆ ನಾನು. ಇದು ಮುಂಬೈ ಶೋ ಮಾಡಿದಾಗ ಅಲ್ಲಿ ರಿಸ್ಪಾನ್ಸ್ ಭಾಳ ಚಲೋ ಬಂತು, ಮತ್ತು ಫಿಲ್ಮ್ ಆ್ಯಕ್ಟ್ರೆಸ್ ಹೇಮಾ ಮಾಲಿನಿ ಅವರು ಅಲ್ಲಿ ನನ್ನ ಶೋಗೆ ಬಂದಿದ್ದರು. ಅವ್ರು ಬಂದ ನಂತರ ಅವ್ರದ್ದು ಫಸ್ಟ್ ಅಟೆನ್ಷನ್ ಹೋದದಂತಂದರೆ ಭರತನಾಟ್ಯ ಡ್ಯಾನ್ಸ್ ಪೋಸಸ್ ಕಡೆ. ಅವ್ರಿಗೆ ಅದು ಮಾಡಿದ್ದ ಫಾರ್ಮ್ ಆಗಲಿ ಅಥವಾ ಒಂದು ಸ್ಟೈಲ್ ಆಗಲಿ ಅಥವಾ ಒಂದು ಕಲರ್ ಕಾಂಪೋಸಿಷನ್ ಆಗಲಿ ಅವ್ರಿಗೆ ಭಾಳ ಇಂಪ್ರೆಸ್ ಆಯಿತು. ಅವ್ರಿಗೆ ಭಾಳ ಹಿಡಿಸ್ತದೆ ಆ ಪೇಂಟಿಂಗ್. ಈ ಭರತನಾಟ್ಯ ಪೇಂಟಿಂಗ್ದ ಹತ್ಯಾಕ ಕಡಿಮೆ ಒಂದು 5 ರಿಂದ 6 ಮಿನಿಟ್ ಅವ್ರು ಹೇಮಾ ಮಾಲಿನಿಯವರು ಟೈಮ್ ತೆಗೆದ್ರು. ಅವರು ನನಗೊಂದು ಮಾತು ಕೇಳಿದ್ರು, ಈ ಭರತನಾಟ್ಯ ಡ್ಯಾನ್ಸ್ ಪೋಸಸ್ ನೀವು ಮಾಡಬೇಕಾಗಿತ್ತಂದರೆ ನಿನಗೆ ಎಲ್ಲಿಂದ ಇದು ಸಿಕ್ತು, ಎನರ್ಜಿ ಸಿಕ್ತು, ಮತ್ತು ಅದಕ್ಕೆ ಯಾರು ಕಾರಣ ಅಂತಲಿ ನನಗೆ ಅವ್ರು ಕೇಳಿದ್ರು. ಅವಾಗ ನಾ ಅಂದೆ, ಭರತನಾಟ್ಯ ಡ್ಯಾನ್ಸ್ ಪೋಸಸ್ ಮಾಡುವಾಗ ಮೋಸ್ಟ್ಲಿ ನಿಮ್ಮದ ಸ್ವಲ್ಪ ನನ್ನ ತಲೆಯಾಗಿರ್ಬೋದು ಹಿಂಗೆ ಅಂತಲೇ ಹೇಳಿದ್ದೆ. ಹಾಲಾಕಿ ನಾನು ಆ ಡ್ಯಾನ್ಸ್ ಪೋಸಸ್ ಮಾಡುವಾಗ ಉಮ್ರಾವ್ ಜಾನ್ ಅಂತ ಒಂದು ಹಿಂದಿ ಫಿಲ್ಮ್ ಇದೆ, ಅದ್ರೊಳಗೆ ಕಥಕ್ ಡ್ಯಾನ್ಸ್ ಇದೆ. ಆ ಕಥಕ್ ಡ್ಯಾನ್ಸದ ಇನ್ಫ್ಲೂಯೆನ್ಸ್ ಆ್ಯಕ್ಚುಲಿ ಆ ಭರತನಾಟ್ಯ ಪೋಸಸ್ ಮೇಲೆ ಭಾಳಷ್ಟು ಕಾಣ್ತದೆ. ತೋ ಹೇಮಾ ಮಾಲಿನಿ ಅವರು ಆ ಪೇಂಟಿಂಗ್ಸ್ ನೋಡಿದ ನಂತರ ಅವರು ಹೇಳಿದರು, ಈ ಥರ ನಾನು 4 ಪೇಂಟಿಂಗ್ಸ್ ಖರೀದಿ ಮಾಡ್ತಾಯಿದ್ದೀನಿ, ನಾನು ತೊಗೊಂಡು ಹೋಗ್ತಾ ಇದ್ದೀನಿ ಅಂತಲೇ ಹೇಳಿದರು. ಆಮೇಲೆ ಇಮಿಡಿಯೇಟ್ಲಿ ನನಗೇನು ಗೋವಾದೊಳಗೆ ಹೇಳಿದ್ರಲ್ಲ, ಈ ಪೇಂಟಿಂಗ್ಸ್ ನೀನು ದೊಡ್ಡ ದೊಡ್ಡ ಸಿಟಿಗೆ ತೊಗೊಂಡು ಹೋದೆ ಅಂತಂದರೆ ನಿನಗೆ ಚಲೋ ರೆಸ್ಪಾನ್ಸ್ ಸಿಗ್ತದೆ, ಕಮರ್ಷಿಯಲೂ ಚಲೋ ಸಿಗ್ತದೆ. ಅದು ನನಗೆ ಇಮಿಡಿಯೇಟ್ಲಿ ಫ್ಲ್ಯಾಶ್ ಆಯಿತು. ಗೋವಾದಾಗ ಏನು ಹೇಳಿದರು ಅದು ಮುಂಬೈದೊಳಗೆ ಖರೆ ಆಯಿತು, ಇಟ್ ಹ್ಯಾಸ್ ಕಮ್ ಟ್ರೂ.
ಹೇಮಾ ಮಾಲಿನಿ ಖರೀದಿ ಮಾಡಿದ ನಂತರ ನನಗೂ ಭಾಳ ಉತ್ಸಾಹ ಬಂತು. ಯಾಕಂದರೆ ಇವರು ದೊಡ್ಡ ಆರ್ಟಿಸ್ಟ್ ಇದ್ದಾರೆ, ಇವರು ಭರತನಾಟ್ಯ ಡಾನ್ಸರ್ ಇದ್ದಾರೆ ಮತ್ತು ಇವರು ಜಗತ್ ಫೇಮಸ್ ಫಿಲ್ಮ್ ಆ್ಯಕ್ಟ್ರೆಸ್ ಇದ್ದಾರೆ. ಅವ್ರು ನನ್ನ ಪೇಂಟಿಂಗ್ಸ್ ತೊಗೋತಾರಂದ್ರೆ ಸ್ವಲ್ಪ ಏನೋ ಇದೆ ಮತ್ತು ನನಗಲ್ಲಿ ನೆಮ್ಮದಿ ಬಂತು. ಮುಂಬೈ ಎಕ್ಸಿಬಿಷನ್ ಆದ ನಂತರ ಇಮ್ಮಿಡಿಯೇಟ್ಲಿ ನನಗೆ ಚೆನ್ನೈದೊಳಗೆ ಒಂದು ಪೇಂಟಿಂಗ್ ಶೋ ಮಾಡೋಕೆ ಗ್ರೂಪ್ ಶೋ ಸಲುವಾಗಿ ನನಗೆ ಕರೆದ್ರು. ಚೆನ್ನೈದೊಳಗೆ ಒಂದು ದೊಡ್ಡದ ಸಂಸ್ಥೆ ಇದೆ. ಅದು ಸಂಸ್ಥೆ ಅಂಗವಿಕಲರ ಸಲುವಾಗಿ ಕೆಲಸ ಮಾಡ್ತದೆ. ಆ ಸಂಸ್ಥೆ ಹೆಸರು ಅಂತಂದರೆ ಮುಕ್ತಿ ಫೌಂಡೇಶನ್. ಮುಕ್ತಿ ಫೌಂಡೇಶನದ ಚೇರ್ಮನ್ ಮೀನಾ ದಾದಾ ಅವರು ಒಂದು ಗ್ರೂಪ್ ಶೋ ಚೆನ್ನೈದೊಳಗೆ ಮಾಡಿದರು. ಅದಕ್ಕೆ ನನಗೆ ಅವ್ರು ಕರೆದ್ರು. ಆ ಶೋದೊಳಗೆ ನಾನು ಬರೀ ಹೊಸ ಪೇಂಟಿಂಗ್ಸ್ ಅಷ್ಟೇ ತೊಗೊಂಡು ಹೋಗಿದ್ದೆ. ನಾನು ಒಂದು 7-8 ಪೇಂಟಿಂಗ್ ಭರತನಾಟ್ಯ ಡಾನ್ಸ್ ಪೋಸಸ್ ತೊಗೊಂಡು ಹೋಗಿದ್ದೆ ಮತ್ತು ಅದರ ಸಂಗಟ ಒಂದು 5-6 ಪ್ರೈವಸಿ ಮೇಲೆ ಮಾಡಿದ್ದು ಪೇಂಟಿಂಗ್ಸು ಅಲ್ಲಿ ತೊಗೊಂಡು ಹೋಗಿದ್ದೆ. ಆ ಗ್ರೂಪ್ ಎಕ್ಸಿಬಿಷನ್ ಚೆನ್ನೈದೊಳಗೆ ಮಾಡುವಾಗ ನಾನು ಇನ್ನು ಗಾಡಿ ಮೇಲೆ ಡಿಸ್ಪ್ಲೇ ಮಾಡೋಕ್ಕಿಂತ ಮೊದಲು ಪ್ರೈವಸಿ ಮೇಲೆ ಮಾಡಿದಂಥ ಪೇಂಟಿಂಗ್ ಸೇಲ್ ಆಯಿತು. ಅಂದರೆ ಎಕ್ಸಿಬಿಷನ್ ಸ್ಟಾರ್ಟ್ ಆಗಿದ್ದ ಮೊದಲು ಆ ಪೇಂಟಿಂಗ್ ಸೇಲ್ ಆಯಿತು. ನಾನಂದೆ ಇದ್ರೊಳಗೆ ಜನರು ಏನು ಕಾಣ್ಲಿಕ್ಕತ್ತಾರ ಮತ್ತು ಅಂಥದ್ದು ಏನಿದೆ ನನಗೂ ಗೊತ್ತಾಗತ್ತೆ. ಯಾಕಂದರೆ ಸ್ಟ್ರೇಟ್ ಲೈನ್ ಯೂಸ್ ಮಾಡಿ ಗ್ರಾಫಿಕಲ್ ಬೇಸ್ ಮೇಲೆ ನಾನು ಏನು ಪೇಂಟಿಂಗ್ ಮಾಡಿದ್ದೀನಿ ಅದಕ್ಕೆ ಕಮರ್ಷಿಯಲ್ ರೆಸ್ಪಾನ್ಸು ಸಿಗ್ಲಿಕ್ಕತ್ತದ, ಅಕಾಡೆಮಿಕ್ ದಿಂದನೇ ರೆಸ್ಪಾನ್ಸ್ ಸಿಗ್ಲಿಕ್ಕತ್ತದ, ಕ್ರಿಟಿಕಲ್ ಅಪ್ರೈಸಲ್ಸ್ನು ಚಲೋ ಸಿಗ್ಲಿಕ್ಕತ್ತವ. ಈ ಥರ ಏನು ನನಗೂ ತಿಳಿವತ್ತು. ಬಟ್ ನಾನು ಹಂಗೆ ಕಂಟಿನ್ಯೂ ಮಾಡಿದ್ದೆ. ಚೆನ್ನೈ ಎಕ್ಸಿಬಿಷನ್ ಒಂದು ಶೋದೊಳಗೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಘಟಿಸ್ತಂದರೆ, ಆ ಶೋ ಆ ಪೇಂಟಿಂಗ್ ಶೋ ರಜತ್ ಶರ್ಮಾ ಅವರು ಇನಾಗ್ರೇಷನ್ ಮಾಡಿದ್ದಾರೆ. ರಜತ್ ಶರ್ಮಾ ಆಜ್ ಕಿ ಅದಾಲತ್ ಏನು ನಡೆಸ್ತಾರೆ ಇಂಡಿಯಾ ಟಿ ವಿ ಮೇಲೆ, ಅವ್ರು ಅದನ್ನ ಶೋ ಇನಾಗ್ರೇಷನ್ ಮಾಡಿದ್ದಾರೆ. ಸಾಯಂಕಾಲ ಇನಾಗ್ರೇಷನ್ ಮಾಡ್ತಾರೆ. ನೆಕ್ಸ್ಟ್ ಡೇ ಸಾಯಂಕಾಲ ಅವ್ರ ಪ್ರೆಸೆನ್ಸ್ದೊಳಗೆ 5 ಸ್ಟಾರ್ ಹೋಟೆಲ್ ಟ್ರೈಡೆಂಟ್ ಅಂತ ಇದೆ ಚೆನ್ನೈದೊಳಗೆ. ಆ ಟ್ರೈಡೆಂಟ್ ಹೋಟೆಲ್ನಲ್ಲಿ ಆಕ್ಷನ್ ಮಾಡಿದ್ದಾರೆ ಪೇಂಟಿಂಗ್ಸ್. ಎಲ್ಲ ಆರ್ಟಿಸ್ಟ್, ಬೇರೆ ಬೇರೆ ಆರ್ಟಿಸ್ಟ್ ಬಂದಿದ್ದರು. ಅವ್ರದ್ದು ಎಲ್ಲರದು 5 ಎಲ್ಲರದು ಪೇಂಟಿಂಗ್ ಸೆಲೆಕ್ಟ್ ಮಾಡಿದರು ಇದು ಆಕ್ಷನ್ ಮಾಡೋ ಸಲುವಾಗಿ. ನನ್ನೂ ಒಂದು 7 ಪೇಂಟಿಂಗ್ಸು ಆ ಆಕ್ಷನ್ ಸಲುವಾಗಿ ಕಲೆಕ್ಟ್ ಮಾಡ್ಕೊಂಡು ಹೋಗಿದ್ರು. ಆಕ್ಷನ್ ಆಯಿತು, ಎಲ್ಲ ಆಯಿತು. ಮರುದಿವಸ ಗ್ಯಾಲ್ರಿಗೆ ವಾಪಸ್ ನಂದು ಒಂದೇ ಪೇಂಟಿಂಗ್ ಬಂತು. ಬಾಕಿದವ್ರದ್ದೆಲ್ಲ ಪೇಂಟಿಂಗ್ಸ್ ಬಂದಿದ್ದು. ನನಗೇನು ತಿಳಿಲಿಲ್ಲ. ನಾನು ಅವ್ರು ಕೇಳಿದೆ, ನೀವು 7 ಪೇಂಟಿಂಗ್ಸ್ ತೊಗೊಂಡು ಹೋಗಿದ್ದೀರಿ ಮತ್ತು ಅದರಿಂದ ಒಂದೇ ಪೇಂಟಿಂಗ್ ವಾಪಸ್ ಬಂದದ್ದು, ಮತ್ತು 6 ಪೇಂಟಿಂಗ್ ಏನದು, ಎಲ್ಲಿ ಹೋದು, ಅವ್ರು ನನಗೆ ಬರಬೇಕು ಅಂತ ಹೇಳಿದ್ರು. ಅವಾಗ ಅವ್ರು ಹೇಳಿದ್ರು, ನಿಮ್ಮ 6 ಪೇಂಟಿಂಗ್ಸ ಆಕ್ಷನ್ದೊಳಗೆ ಡಬಲ್ ದ ಪ್ರೈಸ್ ಸೇಲ್ ಆಗ್ಯಾವ ಅಂತೇಳಿ ಹೇಳಿದರು. ಮತ್ತು ಇವು ಸೇಲ್ ಆದದ್ದು ಪೇಂಟಿಂಗ್ಸು ಭರತನಾಟ್ಯ ಸೀರೀಸೇ ಇದ್ದು. ನನಗೆ ಸ್ವಲ್ಪ ವಿಚಿತ್ರ ಅನಿಸ್ತು. ಮುಂಬೈದೊಳಗೂ ಭರತನಾಟ್ಯ ಡಾನ್ಸ್ ಪೋಸಸ್ ಮಾಡಿದ್ದು ಸ್ಟೇಟ್ ಲೈನ್ ಅಲ್ಲಿ ಸೇಲ್ ಆಗ್ಯಾವ, ಚೆನ್ನೈದೊಳಗೆ ಪೇಂಟಿಂಗ್ಸ್ ಆಕ್ಷನ್ ಆಗ್ಯಾವ ಫಾರ್ ಡಬಲ್ ದ ಪ್ರೈಸ್. ನಾ ಏನು ಪ್ರೈಸ್ ಹೆಚ್ಚಿದೆ ಅದ್ರ 2 ಪಟ್ಟು ಹೋಗಿ ಆಕ್ಷನ್ದೊಳಗೆ ಬಿಡ್ ಆಗ್ಯದ. ಮತ್ತು ಔಟ್ ಆಫ್ 7, 6 ಪೇಂಟಿಂಗ್ಸ್ ವೇರ್ ಆಕ್ಷನ್ಡ್. ದಟ್ ವಾಸ್ ಅ ಗ್ರೇಟೆಸ್ಟ್ ಹ್ಯಾಪಿ ಮೂಮೆಂಟ್ ಇನ್ ದ ಜರ್ನಿ ಆಫ್ ಮೈ ಪೇಂಟಿಂಗ್ ಫೀಲ್ಡ್. ಇದಷ್ಟೇ ಅಲ್ಲ, ಇದೇ ಆಕ್ಷನ್ ಹೌಸ್ದೊಳಗೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯ ನಾನು ಶೇರ್ ಮಾಡಬೇಕಾಗಿತ್ತು ಅಂತಂದರೆ, ಸಚಿನ್ ತೆಂಡೂಲ್ಕರ್ ಅವ್ರದ್ದು ಪ್ಲೇಯಿಂಗ್ ಬ್ಯಾಟ್ ಆಕ್ಷನ್ ಆಗ್ಯದ. ಸೊ ಯಾವ ಆಕ್ಷನ್ದೊಳಗೆ ಸಚಿನ್ ತೆಂಡೂಲ್ಕರ್ಂದು ಬ್ಯಾಟ್ ಆಕ್ಷನ್ ಆಗ್ಯದ, ಅದೇ ಪೇಂಟಿಂಗ್ ಆಕ್ಷನ್ದೊಳಗೆ ನನ್ನ ಪೇಂಟಿಂಗ್ ಸೇಲ್ ಆಗ್ಯಾವ. ಇದು ಒಂದು ಸ್ವಲ್ಪ ನನಗೆ ಹೆಮ್ಮೆ ಅನ್ನಿಸ್ತದೆ. ಆ್ಯಂಡ್ ದಿಸ್ ಆಲ್ ಹ್ಯಾಪನ್ಡ್ ಅಂಡರ್ ದ ಪ್ರೆಸೆನ್ಸ್ ಆಫ್ ರಜತ್ ಶರ್ಮಾ, ದ ಟಿ ವಿ ಆ್ಯಂಕರ್, ಆ್ಯಂಡ್ ದ ಫೇಮ್ ಆಫ್ ಆಜ್ ಕಿ ಅದಾಲತ್ ಟಿ ವಿ. ಆ ಎಕ್ಸಿಬಿಷನ್ ಆದ ನಂತರ ನೆಕ್ಸ್ಟ್ ಅಗೇನ್ ನನ್ನ ಮೂಮೆಂಟ್ಸು ಎಕ್ಸಿಬಿಷನ್ ಬಗ್ಗೆ ನಡೆದಿತ್ತು. ಮತ್ತು ಬೆಂಗಳೂರದಾಗ ಎಕ್ಸಿಬಿಷನ್ ಆಯಿತು. 2ನೇ ವರ್ಷದ್ದು ಬೆಂಗಳೂರದಾಗ ಎಕ್ಸಿಬಿಷನ್ ಆಯಿತು. ಬೆಂಗಳೂರದಾಗ ಎಕ್ಸಿಬಿಷನ್ ಆದ ನಂತರ ಚಿತ್ರಕಲಾ ಪರಿಷತ್ತೊಳಗೆ ಎಕ್ಸಿಬಿಷನ್ ಆಗಿತ್ತು. ಈ ಚಿತ್ರಕಲಾ ಪರಿಷತ್ ಎಕ್ಸಿಬಿಷನ್ ಮಾಡುವಾಗ ಬೆಂಗಳೂರದಾಗ ಇದು 2ನೇ ಶೋ ನಂದು. ಬೆಂಗಳೂರದಾಗ ಇದು 2ನೇ ಶೋ. ಆ ಟೈಮ್ದಾಗ ನಾನು ಗ್ಯಾಲ್ರಿ ಒಳಗೆ ಇಲ್ಲಾಗಿದ್ದೆ. ಬಹುತೇಕ ಊಟಕ್ಕೆ ಹೋಗಿದ್ದು ಕಾಣ್ತಿದ್ದೆ ನಾನು. ಆ ಊಟಕ್ಕೆ ಹೋದಾಗ ಕೇರಳದವರೊಬ್ಬರು ಏಜೆಂಟ್ಸ್ ಬಂದು ನಾನು ಪೇಂಟಿಂಗ್ಸ್ ಲೈಕ್ ಮಾಡಿದರು. ಬಟ್ ನಾ ಇಲ್ಲದಕ್ಕಾಗಿ ಅವ್ರು ಜಸ್ಟ್ ಒಂದು ಮೆಸೇಜ್ ಇಟ್ಟಿದ್ರು, ನೀವು ಬಂದ ನಂತರ ಈ ಕಾಂಟ್ಯಾಕ್ಟ್ ಮೇಲೆ ನಾನು ಕಾಂಟ್ಯಾಕ್ಟ್ ಮಾಡಿರ್ತೀನಿ. ನಾನು ಇಮಿಡಿಯೇಟ್ಲಿ ಕಾಂಟ್ಯಾಕ್ಟ್ ಮಾಡಿದೆ. ಅವ್ರು ಹೇಳಿದ್ರು, ನಿಮ್ಮ ಒಂದು 10ರಿಂದ 15 ಪೇಂಟಿಂಗ್ಸ್ ನನ್ನ ಗ್ಯಾಲ್ರಿ ಒಳಗೆ ಕಲೆಕ್ಷನ್ ರೂಪದೊಳಗೆ ಇಡಬೇಕಂತೀನಿ, ಮತ್ತು ನಿಮ್ಮದು ವಿಚಾರ ಏನಿದೆ ಅಂತೇಳಿ ಕೇಳಿದ್ರು. ಹಾಗಾದ್ರೆ ಮತ್ತು ನಾವು ಕೇಳಿದೆ, ನೀವು ಯಾವ ಪೇಂಟಿಂಗ್ ನಿಮ್ಮ ಕಲೆಕ್ಷನ್ದೊಳಗೆ ಇಡಬೇಕಂತೀರಿ? ಮತ್ತು ಯಾಕಂದ್ರೆ ನಾ ಎರಡು ಬೇರೆ ಗ್ರೂಪ್ ಆಗ್ಯಾವ. ಒಂದು ಹಳಿ ಪೇಂಟಿಂಗ್ಸ್ ಇದಾವೆ, ಮತ್ತೊಂದು ಹೊಸ ಪೇಂಟಿಂಗ್ ಇದಾವೆ. ಅವ್ರು ಹೇಳಿದ್ರೆ, ನೀವು ಹೊಸದೇನು ಅಲ್ಲಿಕತ್ತಿರಲ್ಲ,
ಆ ಸೀರೀಸ್ದಾಗಿಂದ ಒಂದು 10ರಿಂದ 15 ಪೇಂಟಿಂಗ್ಸ್ ನಮ್ಮ ಕಲೆಕ್ಷನ್ದಾಗ ಇಡ್ತೀವಿ, ಸೇಲ್ ಸಲುವಾಗಿ ಇಡ್ತೀವಿ. ಸೇಲ್ ಆಯ್ತು ಅಂದರೆ ನಿಮ್ಗೆ ನಾವು ರೊಕ್ಕ ಕೊಡ್ತೀವಿ ಅಂತೇಳಿ ಹೇಳಿದ್ರು. ನನಗೆ ಅಲ್ಲಿಯೂ ಸ್ವಲ್ಪ ಸ್ಟ್ರೈಕ್ ಆಯಿತು. ಇದ್ರೊಳಗೆ ಏನದ ಸ್ಟ್ರೇಟ್ ಲೈನ್ದೊಳಗೆ ಏನದ ಬೈ ಮಿಸ್ಟೇಕು ಬೈ ಚಾನ್ಸ್ ನನಗೆ ಅದು ಫಾರ್ಮ್ ಸಿಕ್ಕದ. ಆ ಫಾರ್ಮ್ ಸಂಗಡ ನಾನು ಆಟ ಆಡ್ಕೋತು ಬೇರೆ ಬೇರೆ ಸಬ್ಜೆಕ್ಟು ಅದ ಫಾರ್ಮ್ನಾಗ ನಾನು ಪ್ರೆಸೆಂಟ್ ಮಾಡ್ಕೊತ ಹೊಂಟೀನಿ. ಬಟ್ ಜನರಿಗೆ ಹಿಡಿಸ್ಲಿಕ್ಕತ್ತದ. ಬರೇ ಕಾಮನ್ ಮ್ಯಾನ್ಗೆ ಅಷ್ಟೇ ಅಲ್ಲ, ಇವನ್ ಪೇಂಟಿಂಗ್ ಲೈನ್ದಾಗ ಇದ್ದವ್ರು, ಪ್ರೊಫೆಷ್ನಲ್ ಪೇಂಟಿಂಗ್ಸ್ ಇದ್ದಾರೆ, ಆರ್ಟ್ ಕ್ರಿಟಿಕ್ಸ್ ಇದ್ದಾರೆ, ಅಕಾಡೆಮಿಷಿಯನ್ಸ್ ಇದ್ದಾರೆ, ಆರ್ಟಿಸ್ಟ್ ಇದ್ದಾರೆ, ಅವ್ರಿಗೆಲ್ಲರಿಗೂ ಆ ಪೇಂಟಿಂಗ್ಸ್ ಭಾಳ ಹಿಡಿಸ್ಲಿಕ್ಕತ್ತು. ನಾ ಅಂದೆ ಈ ಪೇಂಟಿಂಗ್ಸ್ ನಿಮ್ಮ ಕಡೆ ಇಡ್ತೀನಿ, ಬಟ್ ಯಾವ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ನನಗೆ ಗೊತ್ತಿಲ್ಲ, ಬಟ್ ನೀವು ಹೇಳ್ಬೇಕಂತ ಹೇಳಿದ್ರು. ಅವ್ರು ಹೇಳಿದ್ರು 15 ಪೇಂಟಿಂಗ್ಸ್ ನಾನು ತೊಗೊಂಡು ಹೋಗ್ತೀನಿ, ಸೇಲ್ ಆದ ನಂತರ ನಿಮ್ಗೆ ರೊಕ್ಕ ನಾನು ಕಳಿಸ್ತೀನಿ ಅಂತೇಳಿ ಹೇಳಿದ್ರು. ಆಯ್ತು ಹ್ಞೂ ಅಂತೇಳಿ ಹೇಳಿದೆ. 6 ತಿಂಗಳದೊಳಗೆ ಆ 15ರಾಗೂ 10 ಪೇಂಟಿಂಗ್ಸ್ ಸೇಲ್ ಆಗಿದ್ದು. ನನಗೆ ಕಮರ್ಷಿಯಲಿ ಕೇರಳ ಕಲೆಕ್ಷನ್ ಹೌಸ್ ಏನದ ಅವ್ರು ಕಮರ್ಷಿಯಲಿ ಭಾಳಷ್ಟು ಹೆಲ್ಪ್ ಆಯ್ತು ಅವರಿಂದ. ಮತ್ತು ಆಲ್ ಪೇಂಟಿಂಗ್ಸ್ ಒಂದು 10 ಸೇಲ್ ಅದು ಒಂದು ವರ್ಷನಾಗ. ನೆಕ್ಸ್ಟ್ 5 ಪೇಂಟಿಂಗ್ಸ್ ಉಳಿದಿದ್ದು ಅದನ್ನು ವಾಪಸ್ ಕೊಟ್ಟರು. ಹಿಂಗೆ ನಂದು ಇದು ಸ್ಟ್ರೇಟ್ ಲೈನ್ ಆಗಲಿ, ಇದಕ್ಕೆ ನಾನು ಸ್ಟ್ರೇಟ್ ಲೈನ್ ಪೇಂಟಿಂಗ್ಸ್ ಅಂತೀನಿ, ಅಥವಾ ಒಂದು ಗ್ರಾಫಿಕಲ್ ಪೇಂಟಿಂಗ್ಸ್ ಅಂತಲೇ ಪ್ರೊಫೆಷ್ನಲ್ ಅಥವಾ ಕಲ್ತವ್ರು ಅಂತಾರೆ. ಇದಕ್ಕೆ ಕ್ಯೂಬಿಸಮ್ ಅಂತಾರೆ. ಕ್ಯೂಬಿಸಮ್ ಈಸ್ ಅ ವೆರಿ ಬಿಗ್ ಇಸಮ್ which is popularized by Pablo Picasso. ಕ್ಯೂಬಿಸಮ್ ಪ್ಯಾಬ್ಲೋ ಪಿಕಾಸೋ ಅವ್ರಿಗಿಂತ ಮೊದಲು ಇತ್ತು, ಬಟ್ ಅಷ್ಟು ಪ್ರಚಲಿತ ಇಲ್ಲಾಗಿತ್ತು. ಪ್ಯಾಬ್ಲೋ ಪಿಕಾಸೋ ಅವರು ಒಂದು ಫೇಸ್ದೊಳಗೆ, ಒಂದು ಪರ್ಟಿಕ್ಯುಲರ್ ಅವ್ರ ಆಯುಷ್ಯದೊಳಗೆ ಕ್ಯೂಬಿಸಮ್ ಮೇಲೆ ಭಾಳಷ್ಟು ಕೆಲಸ ಮಾಡ್ಯಾರ. ಮತ್ತು ಇವತ್ತು ಅವರು ಕ್ಯೂಬಿಸಮ್ ಮಾಸ್ಟರ್ ಅಂತಲೇ ಗುರುತಿಸ್ತಾರೆ. ಸೊ ಹೀಗಾಗಿ ಯಾರೂ ಸ್ಟ್ರೇಟ್ ಲೈನ್ದು ಅಥವಾ ಗ್ರಾಫಿಕಲ್ ವರ್ಕ್ ಮಾಡಿರಂದ್ರೆ ಇಮ್ಮಿಡಿಯೇಟ್ಲಿ ಅದಕ್ಕೆ ಕ್ಯೂಬಿಸಮ್ ಆ್ಯಂಡ್ ಇನ್ಫ್ಲುಯೆನ್ಸ್ ಆಫ್ ಪ್ಯಾಬ್ಲೋ ಪಿಕಾಸೋ ಅಂತೇಳಿ ಒಂದು ಬ್ರ್ಯಾಂಡ್ ಅಥವಾ ಒಂದು ಬ್ರ್ಯಾಂಡಿಂಗ್ ಆಗ್ತಂತೇಳಿ ನನಗೆ ಹೇಳಿದ್ದು. ಸರ್, ಪೇಂಟಿಂಗಲ್ಲಿ ಎಷ್ಟು ವಿಧ ಇದ್ದಾವೆ ಸರ್, ಮತ್ತು ನೀವು ಎಷ್ಟು ವರ್ಷದಿಂದ ಪೇಂಟಿಂಗ್ ಮಾಡ್ತಾ ಇದ್ದೀರಾ? ಪೇಂಟಿಂಗ್ ವಿಧಾಯ ಅಂದರೆ ಬಹುತೇಕ ನೀವು ಟೈಪ್ಸ್ ಆಫ್ ಪೇಂಟಿಂಗ್ಸ್ ಕೇಳ್ತಾ ಇದ್ದೀರಿ. ಹೌದು ಸರ್, ಹೌದು. ಟೈಪ್ಸ್ ಆಫ್ ಪೇಂಟಿಂಗು ಕ್ಲಾಸಿಫಿಕೇಷನ್ ಏನಿದೆಯಲ್ಲ, ಅದು ವೆರೈಟಿ ಆಫ್ ಬೇಸಿಸ್ ಮೇಲೆ ಮಾಡ್ತಾರೆ. ಆನ್ ದ ಬೇಸಿಸ್ ಆಫ್ ಜನರ್, ಆನ್ ದ ಬೇಸಿಸ್ ಆಫ್ ಸ್ಟೈಲ್, ಆನ್ ದ ಬೇಸಿಸ್ ಆಫ್ ಈಸಮ್. ಶುರುವಾತಿಗೆ ಭಾಳಷ್ಟು ವಿಧಾಯಗಳು ಬರ್ತಾವೆ, ಅಂದರೆ ಟೈಪ್ಸ್ ಆಫ್ ಪೇಂಟಿಂಗ್ಸ್ ಬರ್ತಾವೆ. ಬಟ್ ಪರ್ಟಿಕ್ಯುಲರ್ಲಿ ಪಾಪ್ಯುಲರ್ ಆದದ್ದು ಅಂತಂದರೆ ಆನ್ ದ ಬೇಸಿಸ್ ಆಫ್ ಈಸಮ್, ಲೈಕ್ ಇಂಪ್ರೆಷನಿಸಮ್, ರಿಯಲಿಸಮ್, ಸರ್ರಿಯಲಿಸಮ್, ಪಾಯಿಂಟಲಿಸಮ್, ಅಬ್ಸ್ಟ್ರಾಕ್ಟಿಸಮ್, ಮಾಡರ್ನಿಸಮ್, ಹಿಂಗೆ ಬೇರೆ ಬೇರೆ ಇಸಮ್ಸ್ ವಿಧಾಯಗಳು ಬರ್ತಾವೆ. ಬಟ್ ಈ ವಿಧಾಯಗಳು ಇದಾವಲ್ಲ, ಪ್ರಕಾರಗಳಿದಾವಲ್ಲ, ಭಾಳಷ್ಟು ಯುರೋಪ್ದೊಳಗೆ ಪಾಪ್ಯುಲರ್ ಆಗ್ಯಾವ. ಇಂಡಿಯಾದೊಳಗೆ ಪರ್ಟಿಕ್ಯುಲರ್ ಇಸಮ್ ಅಂತ ಪಾಪ್ಯುಲರ್ ಆಗಿಲ್ಲ. ನಮ್ಮ ಇಂಡಿಯಾದೊಳಗೆ ವೆರೈಟಿ ಆಫ್ ಪೇಂಟಿಂಗ್ಸ್ ಎಲ್ಲರೂ ಮಾಡ್ತಾರೆ. ಒನ್ ಟೈಪ್ ಆಫ್ ಪೇಂಟಿಂಗ್ಸ್ ಹಿಂಗೆ ವೇವ್ಸ್ ನಮ್ಮಲ್ಲಿ ತಯಾರಾಗಿಲ್ಲ. ತೋ ನಾವು ಯಾವ ಆಧಾರದ ಮೇಲೆ ವಿಧಾಯ ಮಾತಾಡ್ತೀವಿ ಅದು ಇಂಪಾರ್ಟೆಂಟ್ ಅದ. ಯಾಕಂದ್ರೆ ಅದ್ರಲ್ಲಿ ಬಹಳಷ್ಟು ವೆರೈಟಿ ಬರ್ತವೆ, ಅದಕ್ಕೇನು ಲಿಮಿಟ್ ಇಲ್ಲ. ಹಾರಿಜೆಂಟಲ್ ಟೈಪ್ಸ್ ಆಫ್ ಪೇಂಟಿಂಗ್ಸ್ ಬರ್ತಾವೆ, ವರ್ಟಿಕಲ್ ಟೈಪ್ಸ್ ಆಫ್ ಪೇಂಟಿಂಗ್ಸ್ ಬರ್ತಾವೆ, ಡಯಾಗ್ನಲ್ ಡಿವಿಷನ್ ಆಫ್ ಪೇಂಟಿಂಗ್ಸ್ ಬರ್ತಾವೆ. ಸೊ ವಿಧಾಯಗಳು ಭಾಳಷ್ಟು ಇದಾವೆ. ಬಟ್ ಪಾಪ್ಯುಲರ್ ಅಂದರೆ ಆನ್ ದ ಬೇಸಿಸ್ ಆಫ್ ಈಸಮ್ಸ್ ನಾನು ಹೇಳಿಲ್ಲ. ಸರ್ರಿಯಲಿಸಮ್, ರಿಯಲಿಸಮ್, ಪಾಯಿಂಟಲಿಸಮ್, ಇಂಪ್ರೆಷನಿಸಮ್, ಹಿಂಗೆ ಭಾಳಷ್ಟು ವೆರೈಟಿ ಆಫ್ ಈಸಮ್ಸ್ ಬರ್ತಾವೆ. ಈಗ ನೀವು ನನಗೆ ಎಷ್ಟು ವರ್ಷದಿಂದ ಪೇಂಟಿಂಗ್ದಾಗಿದ್ದೀರಂತ ಒಂದು ಪ್ರಶ್ನೆ ಕೇಳಿದಿರಿ. ನನಗನ್ಸದ 20 ವರ್ಷ ಆಯಿತು ನಾನು ಪೇಂಟಿಂಗ್ದಾಗಿದ್ದೀನಿ, ಪೇಂಟಿಂಗ್ ಫೀಲ್ಡ್ದಾಗಿದ್ದೀನಿ. ಇದು 20 ವರ್ಷ ಯಾವ ಆಧಾರದ ಮೇಲೆ ನಾನು ಹೇಳ್ತಾ ಇದ್ದೀನಿ ಅಂತಂದರೆ, ನಂದು ಫಸ್ಟ್ ಎಕ್ಸಿಬಿಷನ್ ಏನು ಪೂನಾದಾಗ ಆಯಿತು 1999 ಅಲ್ಲಿಂದ ಹಿಡ್ಕೊಂಡು ಇಲ್ಲಿ ಮಟ್ಟ ಒಂದು 20 ವರ್ಷ ಆಗ್ತದೆ. 20 ವರ್ಷದೊಳಗೆ ಒಂದು 25ರಿಂದ 30 ಪೇಂಟಿಂಗ್ ಎಕ್ಸಿಬಿಷನ್ಸ್ ಇಂಡಿಯಾದೊಳಗೆ ಮತ್ತು ಹೊರಗಡೆ ಆಗ್ಯಾವ. ಬೆಳಗಾವದೊಳಗೆ ಬರೀ 3 ಪೇಂಟಿಂಗ್ ಎಕ್ಸಿಬಿಷನ್ಸ್ ಆಗ್ಯಾವ. ಇಲ್ಲಿ ಪೇಂಟಿಂಗ್ ಎಕ್ಸಿಬಿಷನ್ಸ್ ಕಡಿಮೆ ಯಾಕೆ ಆಗ್ಯಾವ ಅಂತಂದರೆ, ನಂಬರ್ 1 ರೀಸನ್, ನಮ್ಮಲ್ಲಿ ಪ್ರೊಫೆಷ್ನಲ್ ಆರ್ಟ್ ಗ್ಯಾಲರೀಸ್ ಬೆಳಗಾವದಾಗ ಇಲ್ಲ. ಒಂದು ಎಕ್ಸಿಬಿಷನ್ ನಾವು ಇಲ್ಲಿ ಮಾಡಬೇಕಾಗಿತ್ತಂದರೆ ಭಾಳಷ್ಟು ನವ ತಯಾರಿ ಮಾಡಬೇಕಾಗ್ತದೆ. ಅದು ಡಿಸ್ಪ್ಲೇ ಆಗಲಿ ಅಥವಾ ಗ್ಯಾಲರಿ ಒಳಗೆ ಅರೇಂಜ್ಮೆಂಟ್ ಆಗಲಿ ಅಥವಾ ಸ್ಪಾಟ್ಲೈಟ್ ಕುಣಿಸೋದಾಗಲಿ, ಹೇಳಬೇಕಂತ ವ್ಯವಸ್ಥೆ ನಮ್ಮಲ್ಲಿ ಬೆಳಗಾವದಾಗಿಲ್ಲ ಪೇಂಟಿಂಗ್ ಸಲುವಾಗಿ. ಹೀಗಾಗಿ ಬೆಳಗಾವದಾಗ ಎಕ್ಸಿಬಿಷನ್ಸ್ ನಾನು ಕಡಿಮೆ ಆಗಿದೆ. ಇದು ಒಂದು ರೀಸನ್. ಎರಡನೇ ರೀಸನು, ನಾನು ಕ್ರಿಯೇಟಿವ್ ಪೇಂಟಿಂಗ್ಸ್ ಇದ್ದಾವೆ, ಕಂಟೆಂಪ್ರರಿ ಪೇಂಟಿಂಗ್ಸ್ ಇದ್ದಾವೆ. ನಾನು ಪೇಂಟಿಂಗ್ಸ್ ಜಲ್ದಿ ಕಾಮನ್
ಕಾಮನ್ ಮನುಷ್ಯಾಗ ಗೊತ್ತಾಗಂಗಿಲ್ಲ. ಅವ್ನು ನಾನು ಹೇಳಬೇಕಾಗ್ತದೆ, ಇದು ಹಿಂಗಿದೆ, ಅದು ಹಾಗಿದೆ, ಒಂದು ಸ್ವಲ್ಪ ಇದು ಕಾಣ್ತದೆ, ಅದು ಕಾಣ್ತದೆ ಅಂತೇಳಿ ಹೇಳಬೇಕಾಗ್ತದೆ. ಸೊ ಅದು ಒಂದು ರೀಸನ್ ಅದೊಂದು ಎರಡನೇ ರೀಸನ್ ಇರ್ಬೋದು, ನಾನು ಇಲ್ಲಿ ಭಾಳಷ್ಟು ಎಕ್ಸಿಬಿಷನ್ ಮಾಡಿಲ್ಲ. ಬಟ್ ಇವ ಪೇಂಟಿಂಗ್ಸ್ ನಾನು ಮುಂಬೈ, ಡೆಲ್ಲಿ, ಕೋಲ್ಕತ್ತಾ, ಬೆಂಗಳೂರು, ಚೆನ್ನೈ ಡಿಸ್ಪ್ಲೇ ಮಾಡಿದಾಗ ನನಗೆ ಜನರಿಗೆ ಬಹಳಷ್ಟು ಹೇಳೋ ಪ್ರಸಂಗ ಬರಲಿಲ್ಲ. ಯಾಕಂತಂದರೆ ಈ ದೊಡ್ಡ ಸಿಟಿ ಒಳಗೆ ಆರ್ಟ್ ಅವೇರ್ನೆಸ್, ಪರ್ಟಿಕ್ಯುಲರ್ಲಿ ಪೇಂಟಿಂಗ್ ಅವೇರ್ನೆಸ್ ಭಾಳಷ್ಟು ಬಂದದ. ಯಾಕಂದರೆ ಈ ದೊಡ್ಡ ಸಿಟಿ ಯುರೋಪ್ಗೆ ಕನೆಕ್ಟ್ ಆಗ್ಯಾವ. ಇದೇ ನಮ್ದು ಈಗ ಕಂಟೆಂಪ್ರರಿ ಆರ್ಟ್, ಕ್ರಿಯೇಟಿವ್ ಆರ್ಟ್ ಏನು ಬಂದದಲ್ಲ, ಇದು ಭಾಳಷ್ಟು ವೆಸ್ಟರ್ನಿಂದನೇ ಭಾಳಷ್ಟು ಬಂದದ. ಸೊ ಹೀಗಾಗಿ ಈ ದೊಡ್ಡ ದೊಡ್ಡ ಸಿಟಿಯಾಗಷ್ಟು ಆರ್ಟ್ ಅವೇರ್ನೆಸ್ ಭಾಳ ಇದೆ. ಸೊ ನನ್ನ ಪೇಂಟಿಂಗ್ಸ್ ಅಲ್ಲಿ ಜನರಿಗೆ ಲೌಕರ್ ಅಪೀಲ್ ಆಗ್ತದೆ, ಅವರು ಆಕ್ಸೆಪ್ಟ್ ಮಾಡ್ತಾರೆ. ನಿಮ್ಗೆ ಇದ್ರ ಸಂಗಡ ಒಂದು ಇಂಟ್ರೆಸ್ಟಿಂಗ್ ವಿಷಯ ಯಾವುದಂತಂದರೆ, ಯಾವ ಜಾಗದೊಳಗೆ ನಾನು ಪೇಂಟಿಂಗ್ ಬಗ್ಗೆ ಕ್ರಿಟಿಸೈಸ್ ಮಾಡಿದ್ರು, ರಿಜೆಕ್ಟ್ ಮಾಡಿದ್ರು, ಅದ ಜಾಗದೊಳಗೆ ನನ್ನ ಪೇಂಟಿಂಗ್ಸ್ ಅಪ್ರಿಷಿಯೇಟ್ ಮಾಡ್ಯಾರ ಮತ್ತು ಅದ ಜನ ಅಪ್ರಿಷಿಯೇಟ್ ಮಾಡ್ಯಾರ. ನಾನು ನ್ಯೂಸ್ ಪೇಪರ್ ಹೆಸರು ಹೇಳಂಗಿಲ್ಲ, ಹೇಳೋದು ಚಲೋ ಅನ್ಸಂಗಿಲ್ಲ. ಯಾವ ನ್ಯೂಸ್ ಪೇಪರ್ದೊಳಗೆ ನನ್ನ ಬಗ್ಗೆ ಬರೆದಿದ್ರು ಅಂದರೆ ಕ್ರಿಟಿಕಲ್ ಅಪ್ರೈಸಲ್ ರೂಪದಾಗಿತ್ತು, ಅಥವಾ ಕ್ರಿಟಿಸೈಸ್ ರೂಪದಾಗಿತ್ತು, ಅಥವಾ ರಿಜೆಕ್ಷನ್ ರೂಪದಾಗ ಬರೆದಿದ್ರು, ಅದ ನ್ಯೂಸ್ ಪೇಪರ್ದವರು ಭಾಳಷ್ಟು ಅಪ್ರಿಷಿಯೇಟ್ ಮಾಡ್ಯಾರ. ಬಹುತೇಕ ಅವ್ರು ಮರ್ತಿರ್ಬೋದು ನನ್ನ ಪೇಂಟಿಂಗ್ ಕ್ರಿಟಿಸೈಸ್ ಮಾಡಿದ್ದು, ಬಟ್ ನಾನು ಮರ್ತಿಲ್ಲ. ತೋ ಅದ ನ್ಯೂಸ್ ಪೇಪರ್ದವರು ನನ್ನ ಪೇಂಟಿಂಗ್ಸ್ ಅಪ್ರಿಷಿಯೇಟ್ ಮಾಡಿ ಇವತ್ತು ವಾವ ಅಂತಾರೆ. ಮತ್ತು ಒಂದು ಸಲ ಅವ್ರು ಇದು ಬರ್ತಾರೆ, ಕಾಮ್ಕರ್ ದತ್ತ ಅವರು ಪೇಂಟಿಂಗ್ ಈ ಗ್ರೂಪ್ದಾಗ ನೋಡಿದಾಗ ನಮ್ಗೆ ಅನ್ಸೋದನೇ ಇಲ್ಲ ಅವರು ಸೆಲ್ಫ್ ಟಾಟ್ ಇದ್ದಾರಂತ. ಬಾಕಿದವ್ರು ಗ್ರೂಪ್ದಾಗ ಬಾಕಿದ ಆರ್ಟಿಸ್ಟ್ನಿದ್ದಲ್ಲ, ಅವರೆಲ್ಲ ಸ್ವಲ್ಪ ಟ್ರೈನಿಂಗು, ಎಜುಕೇಷನು ಅವ್ರದ್ದು ಆಗಿರ್ತದೆ. ಅವ್ರದ್ದೊಂದು ಫ್ಲೋ, ಅವ್ರದ್ದೊಂದು ಸ್ವಲ್ಪ ರಿಸಲ್ಟ್ಸು ಬೇರೆ ಇರ್ತಾವೆ ಆ್ಯಸ್ ಕಂಪೇರ್ಡ್ ಟು ಅವರ್ಸ್. ಬಟ್ ಆ ಗ್ರೂಪ್ನಾಗ ನಾ ಪೇಂಟಿಂಗ್ ಎಕ್ಸಿಬಿಷನ್ ಮಾಡುವಾಗ ಅವ್ರಿಗೆ ಏನು ಅನಿಸ್ತಂದ್ರೆ, ನಂದು ಒಂದು ಚಲೋ ಟ್ರೈನಿಂಗ್ ಆಗ್ಯದ ಮತ್ತು ಎಜುಕೇಷನ್ ಆಗ್ಯದ ಅಂತಲೇ ಅವರು ತಿಳ್ಕೊಂಡಾರ. ಇದೇ ವಿಷಯ ಆ ನ್ಯೂಸ್ ಪೇಪರು, ಆ ಜರ್ನಲಿಸ್ಟ್ ಅವರು ಬರ್ದದ್ದು ಕಾಣ್ತದೆ. ನನಗೆ ಅನಿಸ್ತದೆ ಬಹುತೇಕ ಅದು ಒಂದು ನನಗೆ ಅವಾರ್ಡ್ ಸಿಕ್ಕಂಗಿದೆ. ಯಾಕಂದ್ರೆ ಯಾವ ಮನುಷ್ಯ ಕ್ರಿಟಿಸೈಸ್ ಮಾಡ್ತಾನೆ ಅವ್ನು ಮರ್ತಿರ್ತಾನೆ, ಬಟ್ ಆಫ್ಟರ್ ಸಮ್ ಟೈಮ್ ಅದ ಮನುಷ್ಯ ನಿಮ್ಗೆ ಅಪ್ರಿಷಿಯೇಟ್ ಮಾಡ್ತಾನೆ. ಇದಕ್ಕಿಂತ ಬಹುತೇಕ ಒಂದು ಮನುಷ್ಯಗೆ ಏನು ಅಚೀವ್ಮೆಂಟ್ ಮಾಡಬೇಕಾಗ್ತದೆ. ನೀವು ಮಾಡಿರೋಂಥ ಫಸ್ಟ್ ಪೇಂಟಿಂಗ್ ಯಾವುದು ಸರ್? ನನಗೆ ನೀವು ಫಸ್ಟ್ ಪೇಂಟಿಂಗ್ ಮಾಡಿದ್ರ ಬಗ್ಗೆ ಕೇಳ್ತಾ ಇದ್ದೀರಿ. ನನಗನ್ನಿಸ್ತದ 1999 ನಾನು ಯಾವಾಗ 30 ಪೇಂಟಿಂಗ್ ಮಾಡಿದೆ ಎಕ್ಸಿಬಿಷನ್ ಮಾಡೋ ದೃಷ್ಟಿಯಿಂದ. ಅದ್ರಾಗಿಂದ ನಾನು ಫಸ್ಟ್ ಪೇಂಟಿಂಗ್ ಅಂತ ಕನ್ಸಿಡರ್ ಮಾಡಬೇಕಾಗ್ತದೆ. ಅದ್ರ ಹಿಂದೂ ಮಾಡ್ತಿದ್ದೆ, ಬಟ್ ಅಲ್ಲಿ ಏನೂ ಬೇಸ್ ಇಲ್ಲಾಗಿತ್ತು, ಅಥವಾ ಒಂದು ಏನೋ ಇದು ನನಗೆ ಅದ್ರ ಬಗ್ಗೆ ಭಾಳಷ್ಟು ಇದಿಲ್ಲಾಗಿತ್ತು. 1999 ನಾನು ಫಸ್ಟ್ ಪೇಂಟಿಂಗ್ ಮಾಡಿದ್ದು ನಂಗೆ ನೆನಪಿದೆ, ಕ್ರಾಂತಿವೀರ್ ಅಂತ. ಇದು ಆಯಿಲ್ ಪೇಂಟಿಂಗ್ ಇದೆ, ಪೇಪರ್ ಮೇಲಿದೆ. ಈ ಪೇಂಟಿಂಗ್ ಮಾಡಿ ಒಂದು 2-3 ದಿವಸ ಆಗಿತ್ತು. ಆದ್ರೂ ಅದ್ರ ಮ್ಯಾಗಿಂದ ಕಲರ್ ಆರೋಲಾಗಿತ್ತು, ಡ್ರೈ ಆಗೋಲಾಗಿತ್ತು. ನನಗೆ ತಿಳಿವತ್ತು ಈ 2-3 ದಿವಸ ಆಯಿತು, ಇನ್ನೂ ಕಲರ್ ಇದು ಡ್ರೈ ಆಗಿಲ್ಲ. ಮತ್ತು ಈ ಥರದ್ದು ಏನು ಟೆಕ್ನಿಕ್ಕು, ಏನು ಸಿಸ್ಟಮು, ಅಥವಾ ಏನು ಫಾರ್ಮ್ ಅದು ನನಗೇನು ಗೊತ್ತಿಲಾಗಿತ್ತು. ಆ ಟೈಮ್ದಾಗ ನಾನು ಬಿಜಾಪುರಿ ಅಂತ ಒಂದು ಪ್ರಸಿದ್ಧ ಚಿತ್ರಕಾರ ಇದ್ದಾರೆ ಬೆಳಗಾವಿದಾಗ, ಕಲಾಕಾರ ಇದ್ದಾರೆ. ಅವ್ರು ನಾನು ಫೋನ್ ಮಾಡಿದೆ, ಸರ್ ನಾನು ಒಂದು ಪೇಂಟಿಂಗ್ ಮಾಡೀನಿ, 2-3 ದಿವಸ ಆಯಿತು, ಇನ್ನೂ ಅದು ಡ್ರೈ ಆಗಿಲ್ಲ. ಆವಾಗ ಅವ್ರು ಕೇಳಿದರು, ಯಾವ ಫಾರ್ಮ್ನ್ಯಾಗ ಯಾವ ಮೀಡಿಯಾದಾಗ ನೀವು ಮಾಡಿದಿರಿ ಅಂತ ಕೇಳಿದರು. ನಾನು ಹೇಳಿದೆ, ಇದು ಆಯಿಲ್ ಪೇಂಟಿಂಗ್ದಾಗ ಆಯಿಲ್ ಕಲರ್ದೊಳಗೆ ನಾನು ಮಾಡಿದ್ದೀನಿ ಮತ್ತು ಇನ್ನೂ ಡ್ರೈ ಆಗಿಲ್ಲ ಅಂತೇಳಿ ಹೇಳಿದೆ. ಆವಾಗ ಅವ್ರಂದರು, ಆಯಿಲ್ ಪೇಂಟಿಂಗು ಕಡಿಮೆ 5-6 ದಿವಸ ತೊಗೋತದೆ ಡ್ರೈ ಆಗಲಿಕ್ಕೆ, ಇಮಿಡಿಯೇಟ್ಲಿ ಡ್ರೈ ಆಗಂಗಿಲ್ಲ. ಸೊ ನಮ್ಮದು ಜರ್ನಿ ಆಫ್ ಪೇಂಟಿಂಗ್ ಬಿಗಿನ್ಸ್ ವಿತ್ ದಿಸ್ ಬೇಸಿಕ್ ನಾಲೆಜ್. ಅದ್ರ ಬಗ್ಗೆ ಟೆಕ್ನಿಕ್ಸ್ ಆಗಲಿ, ಸ್ಟೈಲ್ಸ್ ಆಗಲಿ, ಅಥವಾ ಫಾರ್ಮ್ಯಾಟ್ ಆಗಲಿ, ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲಾಗಿತ್ತು. ಅಲ್ಲಿಂದ ಸ್ಟಾರ್ಟ್ ಆಯಿತು. ದ ಟೈಟಲ್ ಆಫ್ ದಿ ಪೇಂಟಿಂಗ್ ಈಸ್ ದ ಕ್ರಾಂತಿವೀರ್. ಐ ಲೈಕ್ ಇಟ್ ವೆರಿ ಮಚ್. ಟೈಟಲ್ ಯಾಕೆ ಬಂತಂತಂದರೆ, ಆ ಪೇಂಟಿಂಗ್ದೊಳಗೆ ಒಂದು ಫಿಗರ್ ಇದೆ. ಆ ಫಿಗರ್ ಯೋಗ ಪೋಸ್ ಅಂತ ಒಂದು ಫಿಗರ್ ಇದೆ, ಯೋಗ ಮಾಡೋವಂಥ ಪೋಸ್ದಾಗಿನ ಒಂದು ಫಿಗರ್ ಇದೆ. ಆ ಫಿಗರ್ದು ತನ್ನ ಸ್ವಂತದ ಕಾಲ ತನ್ನ ತಲೆ ಮೇಲಿದೆ. ಸೊ ಯಾರು ಕ್ರಾಂತಿ ಮಾಡ್ಬೇಕಂತಾರೆ ಅವರು ತನ್ನದ ಎಲ್ಲ ಬರ್ಡನ್ ತನ್ನ ತಲೆ ಮೇಲೆ ತೊಗೊಂಡು ಜರ್ನಿ ಸ್ಟಾರ್ಟ್ ಮಾಡಿರ್ತಾರಂತ ಒಂದು ಮ್ಯಾಸೇಜ್ ಹತ್ರಾಗ ನಾನು ಕೊಡ್ಲಿಕ್ಕೆ ಪ್ರಯತ್ನ ಮಾಡೀನಿ. ಇದು ನನ್ನ ಫಸ್ಟ್ ಪೇಂಟಿಂಗ್ ಬಗ್ಗೆ ಒಂದು ಸ್ವಲ್ಪ ವಿವರಣೆ ಇದೆ. ಬಟ್ ದ್ಯಾಟ್ ಈಸ್ ದ ಫೌಂಡೇಶನ್ ಫಾರ್ ಮೈ
ಜರ್ನಿ. ಬೇರೆ ದೇಶಕ್ಕೆ ಹೋಗಿ ನೀವು ಎಕ್ಸಿಬಿಷನ್ಸನ್ನು ಮಾಡಿದ್ದೀರಾ? ಹೌದು, ರಶ್ಮಿ ಅವರಿಗೆ ಮೋಸ್ಟ್ಲಿ ನೀವು ನಮ್ಗೆ ಎಕ್ಸಿಬಿಷನ್ ಬಗ್ಗೆ ಕೇಳ್ತಾ ಇದ್ದೀರಿ, ಎಷ್ಟು ಆಗ್ಯಾವ ಅಂತಲ್ಲಿ ಕೇಳ್ತಾ ಇದ್ದೀರಿ, ಇಂಡಿಯಾದೊಳಗೆ ಎಷ್ಟು ಆಗ್ಯಾವ ಮತ್ತು ಹೊರಗಡೆ ಎಷ್ಟು ಆಗ್ಯಾವ ಅಂತಲ್ಲಿ ಕೇಳ್ತಾ ಇದ್ದೀರಿ. ನನಗನ್ಸದ 25ರಿಂದ 30 ಎಕ್ಸಿಬಿಷನ್ಸ್ ನಾನು ಈಗಾಗಲೇ ಆಗ್ಯಾವ. ಇದ್ರಾಗ ಇಟ್ ಇನ್ಕ್ಲೂಡ್ಸ್ ಎಕ್ಸಿಬಿಷನ್ಸ್ ಇಂಡಿಯಾದೊಳಗೆ ಆದದ್ದು ಮತ್ತು ಹೊರಗಡೆ ಆದದ್ದು. ಈ 25ರಿಂದ 30 ಎಕ್ಸಿಬಿಷನ್ದೊಳಗೆ ಒಂದು 7ರಿಂದ 8 ಸೋಲೋ ಎಕ್ಸಿಬಿಷನ್ಸ್ ಆಗ್ಯಾವ. ಮತ್ತು ಆ ಸೋಲೋ ಎಕ್ಸಿಬಿಷನ್ಸ್ ಬಿಗಿನಿಂಗ್ದಾಗ ಆಗ್ಯಾವ, ಬಿಗಿನಿಂಗ್ ಆಫ್ ಮೈ ಕರಿಯರ್. ಮತ್ತು ಬಾಕಿದ ಎಕ್ಸಿಬಿಷನ್ಸ್ ಏನಿದಾವು ಅದು ಗ್ರೂಪ್ ಎಕ್ಸಿಬಿಷನ್ಸ್ ಅಂತೀವಿ ನಾವು. ಅಂದರೆ 4-5 ಜನ ಕಲಾಕಾರ ಕೂಡಿ ಒಂದು ಶೋ ಮಾಡ್ತಿರ್ತೀವಿ. ಸೋಲೋ ಮತ್ತು ಗ್ರೂಪ್ ಎಕ್ಸಿಬಿಷನ್ದೊಳಗೆ ಏನು ಡಿಫ್ರೆನ್ಸ್ ಅಂತಂದರೆ, ಸೋಲೋ ಎಕ್ಸಿಬಿಷನ್ ಮಾಡಬೇಕಾದ್ರೆ ಅದ್ರಾಗ ಚಾಲೆಂಜಸ್ ಮಾಡಿದ್ದಾವೆ. ನೀವು ಒಬ್ಬರ ಆಗಿ ಅಲ್ಲಿ ದುಡಿಬೇಕಾಗ್ತದೆ, ಪೇಂಟಿಂಗ್ ಡಿಸ್ಪ್ಲೇ ಮಾಡಬೇಕಾಗ್ತದೆ, ಅಥವಾ ಪೇಂಟಿಂಗ್ ತೊಗೊಂಡು ಹೋಗ್ಬೇಕಾಗ್ತದೆ. ಪೇಂಟಿಂಗ್ ತೊಗೊಂಡು ನೀವು ನಿಮ್ಮ ಪ್ರಮೋಷನ್ ಆಗಲಿ ಅಥವಾ ಒಂದು ಎಕ್ಸಿಬಿಷನ್ ಅದ ನೀವು ಒಬ್ಬರು ಮಾಡಬೇಕಾಗ್ತದೆ ಸೋಲೋ ಎಕ್ಸಿಬಿಷನ್ದು. ಅದ್ರೊಳಗೆ ಸ್ವಲ್ಪ ರಿಸ್ಕ್ನೂ ಹೆಚ್ಚಿರ್ತದೆ. ಬೈ ಚಾನ್ಸ್ ನೀವು ಸೋಲೋ ಎಕ್ಸಿಬಿಷನ್ಸ್ದಾಗ ಸೇಲ್ ಆಗಲಿಲ್ಲ, ಅಪ್ರಿಷಿಯೇಷನ್ ಆಗಲಿಲ್ಲ, ಅದು ನಿಮ್ಗೊಂದು ಸ್ವಲ್ಪ ಒಬ್ಬರಿಗೆ ಇದಾಗಬೇಕಾಗ್ತದೆ. ಗ್ರೂಪ್ ಎಕ್ಸಿಬಿಷನ್ ಹಂಗಿರಾಗಿಲ್ಲ. 25ರಿಂದ 30 ಎಕ್ಸಿಬಿಷನ್ದೊಳಗೆ ನಾನು ಹೊರಗಡೆ 4 ಎಕ್ಸಿಬಿಷನ್ಸ್ ಆಗ್ಯಾವ. ಒಂದು ಇಂಡೋನೇಷ್ಯಾ, ಸೆಕೆಂಡ್ ಲಂಡನ್, ಥರ್ಡ್ ಫ್ರಾನ್ಸ್ ಆ್ಯಂಡ್ ಫೋರ್ತ್ ದುಬೈದೊಳಗೆ. ಈ 4 ಎಕ್ಸಿಬಿಷನ್ದೊಳಗಿಂದ ಒಂದು ಎಕ್ಸಿಬಿಷನ್ಸ್ ನಾನು ಫಾರಿನ್ಗೆ ಹೋಗಿ ಅಟೆಂಡ್ ಆಗಿದ್ದು ಪರ್ಸ್ನಲಿ. ಅದು ಗ್ರೂಪ್ ಎಕ್ಸಿಬಿಷನೇ ಇತ್ತು, ಅದು ದುಬೈದೊಳಗೆ. ಬಾಕಿ ಲಂಡನ್, ಫ್ರಾನ್ಸ್ ಮತ್ತು ಇಂಡೋನೇಷ್ಯಾದೊಳಗೆ ಏನು ಎಕ್ಸಿಬಿಷನ್ ಆಗ್ಯಾವ ಬರೀ ನನ್ನ ಪೇಂಟಿಂಗ್ಸ್ ಅಷ್ಟೇ ಡಿಸ್ಪ್ಲೇ ಮಾಡಿದ್ರು, ನಾನು ಪರ್ಸ್ನಲಿ ಹೋಗಲಾಗಿದ್ದೆ. ದುಬೈದೊಳಗೆ ಎಕ್ಸಿಬಿಷನ್ ಏನಾಯಿತು, ಅದಕ್ಕೆ ಗ್ರೂಪ್ ಎಕ್ಸಿಬಿಷನ್ ಇತ್ತು ಮತ್ತು ರೆಸ್ಪಾನ್ಸ್ ಭಾಳ ಚಂದ ಸಿಕ್ತು. 2017ನಲ್ಲಿ ಪುನಾ ಬೇಸ್ಡ್ ಒಬ್ಬರು ಆರ್ಗನೈಸರ್ಸ್ ಇದ್ರು, ಇವೆಂಟ್ ಆರ್ಗನೈಸರ್ಸ್. ಅವರು ಇದು ನನ್ನ ಪೇಂಟಿಂಗ್ ಸೆಲೆಕ್ಟ್ ಮಾಡಿದ್ರು ಮತ್ತು ನಾನು ಹೋಗಿ ಅಲ್ಲಿ ಪರ್ಸ್ನಲಿ ಐ ವಾಸ್ ದ ಪಾರ್ಟ್ ಆಫ್ ದ ಗ್ರೂಪ್ ಪೇಂಟಿಂಗ್ ಶೋ. ಸೊ ಎಕ್ಸಿಬಿಷನ್ ಆಗಬೇಕು, ಬಟ್ ಇಷ್ಟೇನು ಬೆಳಗಾವದಾಗ ಎಕ್ಸಿಬಿಷನ್ಸ್ ಮಾತ್ರ ನಾನು ಭಾಳ ಕಡಿಮೆ. ಸರ್, ಇಷ್ಟೊಂದು ಎಕ್ಸಿಬಿಷನಲ್ಲಿ ನೀವು ನೆನಪಿಡುವಂಥ ಎಕ್ಸಿಬಿಷನ್ಸ್ ಯಾವ್ಯಾವ? ನೆನಪಿಡುವಂಥ ಅಥವಾ ನೆನಪಾಗುವಂಥ ಎಕ್ಸಿಬಿಷನ್ಸ್ ಕೇಳ್ತಾ ಇದ್ದೀವಿ. ಹಂಗೆ ನೋಡಿದ್ರೆ ಎಲ್ಲ ಎಕ್ಸಿಬಿಷನ್ಸ್ ನಮ್ಗೆ ನೆನಪು ಬರ್ತಾವೆ, ಬಟ್ ಇಂಪ್ಯಾಕ್ಟ್ ಆ್ಯಂಡ್ ಇಂಪ್ರೆಷನ್ಸ್ ಆಫ್ ಎಕ್ಸಿಬಿಷನ್ಸ್ 1 or 2 ನನ್ನ ಮೇಲೆ ಆಗ್ಯಾವ. ನಾನು ಈಗಾಗಲೇ ನಾನು ಹೇಳಿದ್ದೀನಿ, ಚೆನ್ನೈದಾಗ ಎಕ್ಸಿಬಿಷನ್ ಆಯಿತು ಮತ್ತು ಅಲ್ಲಿ ರಜತ್ ಶರ್ಮಾ ಅವ್ರು ಬಂದಿದ್ದರು. ರಜತ್ ಶರ್ಮಾ ಅವ್ರ ಪ್ರೆಸೆನ್ಸ್ದೊಳಗೆ ಪೇಂಟಿಂಗ್ ಆಕ್ಷನ್ಸ್ ಆಗ್ಯಾವ. ಮತ್ತು ಅದ ಪೇಂಟಿಂಗ್ ಆಕ್ಷನ್ದೊಳಗೆ ಸಚಿನ್ ತೆಂಡೂಲ್ಕರ್ ಅವ್ರದ್ದು ಬ್ಯಾಟ್ನು ಆಕ್ಷನ್ ಆಗಿದೆ. ಈ ಎಕ್ಸಿಬಿಷನ್ ಏನಿದೆ ಚೆನ್ನೈದೊಳಗೆ ಆಗಿತ್ತು, ಆ ಎಕ್ಸಿಬಿಷನ್ ನನಗೆ ಲಾಂಗ್ ಲಾಸ್ಟಿಂಗ್ ಇಂಪ್ರೆಷನ್ಸ್ ಇರುವಂದು. ಈ ಎಕ್ಸಿಬಿಷನು ನಾನು ಸಕ್ಸಸ್ಫುಲ್ ಎಕ್ಸಿಬಿಷನ್ ಅಂತೇಳಿ ನೆನಪು ಮಾಡ್ತೀನಿ, ಅಥವಾ ಒಂದು ಇಂಪ್ರೆಷನ್ ನನ್ನ ಮೇಲೆ ಇದೆ. ಇನ್ನು ಮತ್ತೊಂದು ಎಕ್ಸಿಬಿಷನ್ ಬರ್ತದೆ, ಅದು ಸಕ್ಸಸ್ಫುಲ್ ಎಕ್ಸಿಬಿಷನ್ ಅಲ್ಲ, ಬಟ್ ಅಲ್ಲಿ ಭಾಳಷ್ಟು ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಆಗ್ಯಾವ, ಅದು ನನಗೆ ನೆನಪು ಬರ್ತದೆ. ಅದು ಅಂತಂದರೆ ಗೋವಾದೊಳಗೆ ಎಕ್ಸಿಬಿಷನ್ ಏನಾಯಿತು, ಅದು ಒಂದು ಸ್ವಲ್ಪ ನಮಗೆ ಬೇರೆ ರೂಪದೊಳಗೆ ನೆನಪು ಬರ್ತದೆ. ಗೋವಾದೊಳಗೆ ಎಕ್ಸಿಬಿಷನು ಜೂನ್ ತಿಂಗಳದೊಳಗೆ ಆಗಿದೆ ಮತ್ತು ಆ ಟೈಮ್ದಾಗ ಮಳೆ ಭಾಳ ಇತ್ತು. ಬೆಳಗಾವದಿಂದ ಗೋವಾಕ್ಕೆ ಪೇಂಟಿಂಗ್ಸ್ ತೊಗೊಂಡು ಹೋಗುವಾಗ ನಮ್ದು ಹಾಲತ್ ಭಾಳ ಕೆಟ್ಟಿತ್ತು. ನಮ್ಮ ಬ್ರದರ್ ಉಮೇಶ್ ಕಾಮ್ಕರ್ ಮತ್ತು ಅವನ ಫ್ರೆಂಡ್ ಸಂತೋಷ ಮತ್ತು ಸುರೇಶ್ ಅವರಿಬ್ಬರು ಜನ ಬೆಳಗಾವದಿಂದ ಗೋವಾಕ್ಕೆ ಪೇಂಟಿಂಗ್ ತೊಗೊಂಡ್ಬರ್ತಿದ್ರು. ಇಲ್ಲಿ ಕರ್ನಾಟಕ ಬಸ್ದಾಗ ಅದು ಪೇಂಟಿಂಗ್ ಅವರು ಒಳಗಡೆ ತೊಗೊಳಿಲ್ಲ. ಅವ್ರೇನಂದ್ರು, ನಿಮ್ಮ ಪೇಂಟಿಂಗ್ಸು ನಾವು ಒಳಗೆ ತೊಗೊಳಂಗಿಲ್ಲ, ಯಾಕಂದ್ರೆ ಸೈಜ್ ಭಾಳ ದೊಡ್ಡದ, ಅದನ್ನ ನೀವು ಮ್ಯಾಗ ಹಾಕ್ರಿ ಅಂತೇಳಿ ಹೇಳಿದ್ರು. ನಮ್ಮ ಬ್ರದರ್ ಮತ್ತು ಅವ್ನ ಫ್ರೆಂಡ್ಸ್ ಎಲ್ಲ ಕೂಡಿ ನಮ್ಮ ಎಲ್ಲ ಪೇಂಟಿಂಗ್ಸ್ ಮ್ಯಾಗ ಹಾಕಿದ್ರು. ಇಲ್ಲಿಂದ ಗೋವಾ ಮಠ ಬರೋ ಮಠ ಅಂತಂದರೆ ಜಬರ್ದಸ್ತ್ ಮಳೆ ಇತ್ತು. ಆ ಮಳೆಯಾಗ ನಮ್ಮ ಪೇಂಟಿಂಗ್ಸ್ ತೋದಿದ್ದು. ಹೀಗಾಗಿ ಗೋವಾ ಎಕ್ಸಿಬಿಷನ್ನು ನಮ್ಗೆ ಭಾಳ ನೆನಪು ಬರ್ತದೆ. ಗೋವಾದಾಗ ನಾವು ಡಿಸ್ಪ್ಲೇ ಮಾಡಿದ್ದು, ಪೇಂಟಿಂಗ್ ತೋದಿದ್ದು ಮತ್ತು ಅಲ್ಲಿ ಭಾಳ ಕಷ್ಟ ಆಗಿತ್ತು. ಆದ್ರೂ ಅಲ್ಲಿ ರೆಸ್ಪಾನ್ಸ್ ಮೀಡಿಯಾದಿಂದ ಮತ್ತು ನಾನು ಈಗಾಗಲೇ ಹೇಳಿದ್ದೀನಿ, ಆರ್ಟ್ ಲವರ್ಸ್, ಆರ್ಟ್ ಸ್ಟೂಡೆಂಟ್ಸ್, ಆರ್ಟ್ ಪ್ರೊಫೆಷನಲ್ಸ್ ಮತ್ತು ಟೀಚರ್ಸ್ ಅವ್ರು ನಮ್ಮ ಪೇಂಟಿಂಗ್ಸ್ ಭರತನಾಟ್ಯ ಡಾನ್ಸ್ ಸೀರೀಸ್ ಭಾಳಷ್ಟು ಲೈಕ್ ಮಾಡಿದ್ರು. ಬಟ್ ಅದೇನು ನಾವು ಆರ್ಗನೈಸ್ ಮಾಡೋದು ಹಿಂದಿನ ಸ್ಟೋರಿ ಇದಲ್ಲ, ಗೋವಾದ ಸ್ಟೋರಿ ನಾವು ಅಷ್ಟು ಈಸಿಲಿ ಮರೆಯಂಗಿಲ್ಲ. ಯಾಕಂತಂದ್ರೆ ಈ 3 ಮಂದಿ ಭಾಳ ತ್ರಾಸಾಗಿದೆ, ಅವರಿಗೆ ಹೈರಾಣಾಗಿತ್ತು. ಸೊ ಹೀಗಾಗಿ ನನಗೆ 2 ಪೇಂಟಿಂಗ್ ಎಕ್ಸಿಬಿಷನ್
ಇಂಪ್ರೆಸ್ ನನಗೆ 2 ಪೇಂಟಿಂಗ್ ಎಕ್ಸಿಬಿಷನ್ಸ್ ಭಾಳಷ್ಟು ನೆನಪು ಬರ್ತದೆ ಮತ್ತು ಯಾವ್ಯಾವ ನೆನಪು ಮಾಡಿ ನಾವು ಅದ್ರ ಆನಂದ ತಗೋತೀವಿ. ಒಂದು ಚೆನ್ನೈದು ಮತ್ತೊಂದು ಗೋವಾದು. ಚೆನ್ನೈದು ನೆನಪು ಮಾಡೋದು ಆ್ಯಸ್ ಎ ಸಕ್ಸಸ್ಫುಲ್ ಪೇಂಟಿಂಗ್ ಶೋ. ಗೋವಾದ ಎಕ್ಸಿಬಿಷನು ಸ್ಟೋರಿ ಬಿಹೈಂಡ್ ಎಕ್ಸಿಬಿಷನ್ ದ್ಯಾಟ್ ವಿ ಡೋಂಟ್ ಫರ್ಗೆಟ್ ಫಾರ್ ಲಾಂಗ್ ಟೈಮ್. These 2 painting exhibitions have long-lasting impressions in our family and also on my mind. ಸರ್ ನೀವು ಹೇಳ್ತಾ ಇದ್ರಿ ನಿಮ್ಮ ಪೇಂಟಿಂಗ್ಗಳು ಎಷ್ಟೊಂದು ಸೇಲ್ ಆಗಿದೆ ಅಂತ ಹೇಳಿ. ನೀವು ಯಾವ ಆಧಾರದ ಮೇಲೆ ಒಂದು ಪೇಂಟಿಂಗ್ಗಳಿಗೆ ಬೆಲೆಯನ್ನು ಹೇಳ್ತೀರಾ? ನಿಮ್ಮ ಪ್ರಶ್ನೆ ಮೋಸ್ಟ್ಲಿ ಹಿಂಗಿದೆ, ಯಾವ ಆಧಾರದ ಮೇಲೆ ನೀವು ಪೇಂಟಿಂಗ್ ಪ್ರೈಸ್ ಫಿಕ್ಸ್ ಮಾಡ್ತೀರಿ, ಏನು ಅದರ ಬೇಸ್ ಇದೆ, ಯಾವ ಆಧಾರದ ಮೇಲೆ ಫಿಕ್ಸ್ ಮಾಡ್ತೀರಿ. ಈಗ ನನ್ನ ವೈಯಕ್ತಿಕ ಪೇಂಟಿಂಗ್ ಬಗ್ಗೆ ನೀವು ಕೇಳಿಕತ್ತಿದ್ರಂದರೆ ನಾನು ಹೇಳೋದು 2 ಆಧಾರದ ಮೇಲೆ ನಾನು ಪೇಂಟಿಂಗ್ ಪ್ರೈಸ್ ಜನರಲಿ ಫಿಕ್ಸ್ ಮಾಡ್ತಿರ್ತೀನಿ. ಒಂದು ಥೀಮ್ ಅಂದರೆ ಸಬ್ಜೆಕ್ಟ್ ಇನ್ ದ ಪೇಂಟಿಂಗ್. ಎರಡನೇದು ಸೈಜ್ ಆಫ್ ದಿ ಪೇಂಟಿಂಗ್. ಥೀಮ್ ಆ್ಯಂಡ್ ಸೈಜ್ ಆಫ್ ದಿ ಪೇಂಟಿಂಗ್ ಡಿಟರ್ಮೈನ್ ಪೇಂಟಿಂಗ್ ಪ್ರೈಸ್ ಇನ್ ಮೈ ಕೇಸ್. ಇದು ಒಂದು ವಿಷಯ. ನಾವು ಇನ್ ಕನೆಕ್ಷನ್ ವಿತ್ ದಿಸ್ ಐ ವುಡ್ ಲೈಕ್ ಟು ಎಕ್ಸ್ಟೆಂಡ್ ದಿಸ್ ಟಾಪಿಕ್. ನಾನು ಇತ್ತಿತ್ತಲಾಗಿ PhD ಮಾಡೀನಿ ಮತ್ತು PhD ಮಾಡುವಾಗ ನಂದು ವಿಷಯನೂ ಇದೇ ಇತ್ತು. ನಂದು PhD ಮಾಡಿದ್ದು ಟೈಟಲ್ ಅಂತಂದರೆ, PhD ಥೀಸಿಸ್ ಟೈಟಲ್ ಅಂತಂದರೆ ಪ್ರೈಸಿಂಗ್ ಆಫ್ ಇಂಡಿಯನ್ ಕ್ರಿಯೇಟಿವ್ ಪೇಂಟಿಂಗ್, ಸ್ಟಡಿ ಆಫ್ ಪೇಂಟಿಂಗ್ ಮಾರ್ಕೆಟ್ ಇನ್ ಮುಂಬೈ ಸಿಟಿ. ಈ PhD ಅಥವಾ ರಿಸರ್ಚ್ ವರ್ಕ್ ನಾನು ಡಾಕ್ಟರ್ SS ಮಸ್ಲಿ ಅವ್ರ ಕೈಯೊಳಗೆ ಮಾಡೀನಿ, ಅವ್ರ ಗೈಡೆನ್ಸ್ನೊಳಗೆ ಮಾಡೀನಿ. ಈ PhD ಅಥವಾ ರಿಸರ್ಚ್ದ ಮೇನ್ ಆಬ್ಜೆಕ್ಟಿವ್ ಅಂತಂದರೆ ಯಾವ ಆಧಾರದ ಮೇಲೆ ಆರ್ಟಿಸ್ಟ್ ಅವರು ಪೇಂಟಿಂಗ್ ಪ್ರೈಸ್ ಫಿಕ್ಸ್ ಮಾಡ್ತಾರೆ, ಇದು ನನಗೆ ಶೋಧ ಮಾಡೋದಿತ್ತು. ಇದು ಶೋಧ ಮಾಡಬೇಕಾದ್ರೆ ನಾನು 178 ಆರ್ಟಿಸ್ಟ್ ಅವ್ರಿಗೆ ವಿಸಿಟ್ ಮಾಡಿ ಅವ್ರದ್ದು ಇಂಟರ್ವ್ಯೂ ತೊಗೊಂಡು ಅವ್ರಿಗೆ ಕ್ವಶನ್ ಕೊಟ್ಟು ನಾನು ಒಂದು ಡೇಟಾ ಕಲೆಕ್ಟ್ ಮಾಡಿ ಫಿಲ್ಟರ್ ಮಾಡಿ ರಿಸರ್ಚ್ ಮಾಡಿದ್ದೀನಿ. ಇನ್ನು ಪೇಂಟಿಂಗ್ ಪ್ರೈಸ್ ಯಾವ ಆಧಾರದ ಮೇಲೆ ಆರ್ಟಿಸ್ಟ್ ಫಿಕ್ಸ್ ಮಾಡ್ಲಿಕ್ಕೆ ಮಾರ್ಕೆಟ್ದಾಗ ಅದ್ರ ಬಗ್ಗೆ ಒಂದು 2 ಮಾತು ಹೇಳ್ಬೇಕಂತಂದ್ರೆ, ಇಲ್ಲಿ ಕರೆಕ್ಟ್ ಪ್ಯಾರಾಮೀಟರ್ಸ್ ನಮ್ಗೆ ಸಿಕ್ಕಿಲ್ಲ. ನಾನು 178 ಮಂದಿಗೆ ನಾನು ಈ ಪ್ರಶ್ನೆ ಕೇಳಿದಾಗ ಅಲ್ಲಿ 178 ಬೇರೆ ಬೇರೆ ಆನ್ಸರ್ಸ್ ಬಂದಾವ, ಬೇರೆ ಬೇರೆ ರಿಪ್ಲೈಸ್ ಬಂದಾವ. ಸೊ ಹೀಗಾಗಿ ನಾವು ಈ PhD ಥೀಸಿಸ್ ಏನು ಕನ್ಕ್ಲೂಡ್ ಮಾಡಿ ಅಂತಂದ್ರೆ, ಪ್ರೈಸಿಂಗ್ ಆಫ್ ಅ ಪೇಂಟಿಂಗ್ ಈಸ್ ಅನ್ ಇಂಡಿವಿಜುವಲ್ ಮ್ಯಾಟರ್. ಇಟ್ ಈಸ್ ಇಂಡಿವಿಜುವಲಿಸ್ಟಿಕ್ ಅಪ್ರೋಚ್. ಇದಕ್ಕೆ ಜನರಲೈಸ್ಡ್ ಪ್ಯಾರಾಮೀಟರ್ ಅಥವಾ ಥಾಟ್ ಇಲ್ಲ. ನನ್ನ ಪೇಂಟಿಂಗ್ ಪ್ರೈಸ್ ಫಾರ್ ಒನ್ ಪರ್ಟಿಕ್ಯುಲರ್ ಪೇಂಟಿಂಗ್ ಈಸ್ ಸೊ ಅಂಡ್ ಸೊ. ಇದು ಓನ್ಲಿ ಇನ್ ರಿಲೇಷನ್ ಟು ಓನ್ಲಿ ಮೀ. It is not in relation to someone. Price of the painting differs from one artist to another artist. It differs from one place to another place, and it differs from one time to another time. So painting price is not constant, it is fluctuating. So this is what we learned in our PhD thesis. Pricing of a painting is a thrilling subject, and it needs a lot of explanation, it needs a lot of discussion, and at the end the conclusion is that we do not know that particular factor is responsible for the price of the painting at all. Conclusion barta ide. This is in relation with primary painting market, not in relation with secondary painting markets. Secondary painting market ಒಳಗ highly established ನೋನ್ ಮತ್ತು ಸೆಲೆಬ್ರಿಟಿ ಆರ್ಟಿಸ್ಟ್ ಇರ್ತಾರೆ. ಅಲ್ಲಿ ಅವ್ರ ಪೇಂಟಿಂಗ್ ಪ್ರೈಸ್ ಇಷ್ಟ ಯಾಕ ಅಂತ ಕೇಳಿದಾಗ ಒಂದು ಆನ್ಸರ್ ಬರ್ಬೋದು, ಅವ್ನು ಪಾಪ್ಯುಲರ್ ಇದ್ದಾನ ಅದಕ್ಕೋಸ್ಕರ ಅವ್ನ ಪೇಂಟಿಂಗ್ ಪ್ರೈಸ್ ಅಷ್ಟು ಸಿಗ್ಲಿಕ್ಕೆ ಅನ್ಬೋದು. ದಿಸ್ ಈಸ್ ಇನ್ ಕೇಸ್ ಆಫ್ ಸೆಕೆಂಡರಿ ಮಾರ್ಕೆಟ್. ಅವ್ನು ಪಾಪ್ಯುಲರ್ ಇದ್ದಾನ, ಹಿಂಗಾಗಿ ಅವ್ನ ಪೇಂಟಿಂಗ್ಸ್ ಕಾಸ್ಟ್ಲಿ ಆಗ್ಯಾವ. ಬಟ್ ನಾನು ಮಾತಾಡೋದು ಪ್ರೈಮರಿ ಮಾರ್ಕೆಟ್, ವೇರ್ ಆರ್ಟಿಸ್ಟ್ ಆರ್ ಇನ್ ದ ಬಿಗಿನಿಂಗ್ ಫೇಸ್, ದೇ ಆರ್ ಅಬೌಟ್ ಟು ಗೆಟ್ ಎಸ್ಟಾಬ್ಲಿಷ್ಡ್, ದೇ ಆರ್ ಎಸ್ಟಾಬ್ಲಿಷ್ಡ್. ಈ ಇಂಥ ಆರ್ಟಿಸ್ಟ್ ಸ್ಟ್ರಗ್ಲಿಂಗ್ ಆರ್ಟಿಸ್ಟ್ ಇದ್ದಾರೆ, ಈಗ ಜಸ್ಟ್ ಎಸ್ಟಾಬ್ಲಿಷ್ ಆಗ್ಲಿಕ್ಕತ್ತಾರ. ಇಂಥ ಆರ್ಟಿಸ್ಟ್ದೊಳಗೆ ನಾವು ನೋಡಿದಾಗ ಅಲ್ಲಿ ಸ್ಪೆಸಿಫಿಕ್ ರೀಸನ್ ಇಲ್ಲ, ಯಾಕಂದ್ರೆ ಇದು ಇಂಡಿವಿಜುವಲಿಸ್ಟಿಕ್ ಮ್ಯಾಟರ್ ಇದೆ. ಸೊ ಇಟ್ ಇಸ್ ಒನ್ ಆಫ್ ದಿ ಮೋಸ್ಟ್ ಕಾಂಪ್ಲೆಕ್ಸ್ ಸಬ್ಜೆಕ್ಟ್ಸ್ ಇನ್ ಎಕನಾಮಿಕ್ಸ್ ಅಂಡ್ ಆಲ್ಸೋ ಇನ್ ಫೈನ್ ಆರ್ಟ್ಸ್. ಸರ್ ಅವಾಗಿಂದ ಅಬ್ಸರ್ವ್ ಮಾಡ್ತಾ ಇದ್ದೆ ನಿಮ್ಮ ಜೇಬಿನಲ್ಲಿ ಸರ್ ಬ್ರಷ್ ಅಥವಾ ಪೆನ್ ಸರ್ ಅದು? ಓಕೆ, ನಿಮ್ದು ಅಬ್ಸರ್ವೇಷನ್ ಬಹಳ ಚಲೋ ಅದ.
ಮತ್ತು ನನಗೂ ಅನಿಸ್ಲಿಕ್ಕಿತ್ತು ನೀವು ಇನ್ನೂ ಮಟ್ಟ ಈ ಪ್ರಶ್ನೆ ಯಾಕೆ ಕೇಳಿಲ್ಲ. ಯಾಕಂತಂದ್ರೆ ಇದು ಫಸ್ಟ್ ನಿಮ್ಮನ್ನ ತೋರಿಸೋದಂತಂದರೆ ಇದು ಪೆನ್ ಕನ್ವರ್ಟೆಡ್ ಇಂಟು ಬ್ರಷ್. ಪೆನ್ನನ್ನು ಬ್ರಷ್ ರೂಪದೊಳಗೆ ಕನ್ವರ್ಟ್ ಮಾಡಿದ್ದೆ. ಇದು ನಂದು ಕ್ರಿಯೇಷನ್ ಇದೆ. ನಾನು 96 ಅಥವಾ 97ನಲ್ಲಿ ಬ್ರಷ್ದೊಂದು ಭಾಗ ತಗೊಂಡು ಪೆನ್ನಿಗೆ ಜಾಯಿಂಟ್ ಮಾಡಿ ನಾನು ಅದನ್ನ ಕ್ಯಾರಿ ಮಾಡಲಿಕ್ಕಿದ್ದೆ. ಈ ಪೆನ್ನಿನ ಬಗ್ಗೆ ಹೇಳ್ಬೇಕಂತಂದರೆ ಇವತ್ತು ನಾನು ಟ್ರೇಡ್ ಮಾರ್ಕ್ ರೈಟ್ಸ್ ಓನ್ ಮಾಡ್ತಾ ಇದ್ದೀನಿ. ಇಟ್ ಕಮ್ಸ್ ಅಂಡರ್ ಪೇಟೆಂಟ್ ರೈಟ್ಸ್. ನಾನು ಇದು ಕೇಸು ಮದ್ರಾಸ್ ಕೋರ್ಟ್ನಲ್ಲಿ ಫೈಲ್ ಮಾಡಿದ್ದೆ ಮತ್ತು ಆ ಕೇಸ್ ನನ್ನ ಪರವಾಗಿ ಆಗ್ಯದ. ಈ ಥರದ ಡಿಸೈನ್ ರೈಟ್ಸ್ ಅಥವಾ ಪೇಟೆಂಟ್ ರೈಟ್ಸ್ ಏನಂತಾರಲ್ಲ ಅದು ನನ್ನ ಕಡೆ ಇದೆ. ಐ ಆಮ್ ದ ಅಬ್ಸಲ್ಯೂಟ್ ಓನರ್ ಆಫ್ ದ ಡಿಸೈನ್. ಇದು ಪೆನ್ ಮತ್ತು ಬ್ರಷ್ ಎರಡೂ ಕೂಡಿದವೆ. ಪೆನ್ ಫಾರ್ ರೈಟಿಂಗ್ ದ ಪೋಯಮ್ಸ್ ಆ್ಯಂಡ್ ಬ್ರಷ್ ಫಾರ್ ಪೇಂಟಿಂಗ್ಸ್. ನಾನು ಈಗಾಗಲೇ 5 ರಿಂದ 6 ಬೇರೆ ಬೇರೆ ಪೆನ್ನನ್ನು ಬ್ರಷ್ ರೂಪದಾಗ ಕನ್ವರ್ಟ್ ಮಾಡೀನಿ ಮತ್ತು ಅದು ಒಂದು ಬೋರ್ಡ್ ಮೇಲೆ ಡಿಸ್ಪ್ಲೇ ಮಾಡಿ. ನಾನು ಯಾವಾಗ ಮನೆಗಿಂದ ಹೊರ ಹೋಗ್ತೀನಿ, ಬೇಸ್ಡ್ ಆನ್ ಫಂಕ್ಷನ್, ಬೇಸ್ಡ್ ಆನ್ ಸಿಚುವೇಶನ್ ಆ್ಯಂಡ್ ಸರ್ಕಮ್ಸ್ಟಾನ್ಸಸ್, ಬೇಸ್ಡ್ ಆನ್ ಮೈ ಡ್ರೆಸ್ ಕಾಂಬಿನೇಷನ್ ಆ ಥರ ಹಿಂಗೆ ಒಂದು ಬ್ರಷ್ ಪೆನ್ ತೊಗೊಂಡು ನಾನು ಹೊರಬಿಡ್ತೀನಿ. ಭಾಳ ಹೆಮ್ಮೆಯಿಂದ ಈ ಪೆನ್ ಬ್ರಷ್ ನಾನು ಕ್ಯಾರಿ ಮಾಡ್ತೀನಿ. ಯಾಕಂತಂದರೆ ಬೈ ಚಾನ್ಸ್ ಬ್ರಷ್ ಕಲರ್ ಕ್ಯಾನ್ವಾಸ್ ನನ್ನ ಜೀವನದಾಗ ಇರ್ಲತ್ತಿತ್ತಂದರೆ ಇಲ್ಲಿ ಮಟ್ಟ ನಾನು ಹೆಂಗೆ ಬರ್ತೀನಿ ನನಗೆ ಗೊತ್ತಿಲ್ಲ. ಹೀಗಾಗಿ ನನಗೆ ನನ್ನ ಫ್ಯಾಮ್ಲಿಗೆ ಯಾವುದು ಪ್ರೊಟೆಕ್ಟ್ ಮಾಡಿದಲ್ಲ ಅದಕ್ಕೆ ನಾನು ನನ್ನ ಹೃದಯದ ಸಮೇತ ಇಡೋ ಸಲುವಾಗಿ ಹಿಂಗೊಂದು ಕ್ರಿಯೇಷನ್ ಆಗಿದೆ. ಸರ್, ಪೇಂಟಿಂಗ್ ಬಿಟ್ಟು ಮತ್ತೆ ಯಾವ್ದಾದ್ರು ನಿಮ್ಮ ಹಾಬೀಸ್ ಇದೆ ಸರ್? ಓಕೆ, ಇದು ಒಂದು ಇಂಟ್ರೆಸ್ಟಿಂಗ್ ಕ್ವಶನ್ ಅನಿಸ್ತದೆ. ಯಾಕಂತಂದ್ರೆ ನಾನು ಪೂರ್ಣ ಜೀವನಕ್ಕೆ ಹಾಬಿ ಅಂತ ತಿಳ್ಕೊಂಡೆ. ಪೇಂಟಿಂಗ್ ಒಂದು ಆ್ಯಕ್ಟಿವಿಟಿ ಇದೆ, ಅದು ಮೇನ್ ಆ್ಯಕ್ಟಿವಿಟಿ ಆಗಿಬಿಟ್ಟದೆ. ಇದು ಅಲ್ಲದ ಮತ್ತು ಬೇರೆ ಯಾವ್ದಾವ್ದು ಚಂದ ನಿಮ್ದಿದೆ ಅಂತ ನೀವು ಕೇಳಿರ್ತೀರಿ. ನನಗೆ ಆ್ಯಕ್ಚುಲಿ ಕ್ಲೇ ಮಾಡಲಿಂಗ್ ಇಡಿಸ್ತದೆ, ವುಡ್ ಕಾರ್ವಿಂಗ್ ಇಡಿಸ್ತದೆ. ನಾನು ಪೋಯಮ್ಸು ಭಾಳಷ್ಟು ಬರೆದೀನಿ. ಇದಕ್ಕೆ ನೀವು ಹಾಬಿ ಅಂತೀರೋ ಅಥವಾ ಮತ್ತೇನಂತ ನನಗೆ ಗೊತ್ತಿಲ್ಲ. ಮ್ಯೂಸಿಕ್ ಕೇಳೋದು ಭಾಳ ಇಡಿಸ್ತದೆ, ಪರ್ಟಿಕ್ಯುಲರ್ಲಿ ಹಿಂದಿ ಫಿಲ್ಮ್ ಸಾಂಗ್ಸ್ನ ಭಾಳ ಕೇಳ್ತೀನಿ. ರೀಡಿಂಗ್ ಹಾಬಿ ಅಂತ ಹಾಗಿಲ್ಲ, ಬಟ್ ರೀಡಿಂಗ್ ಒಂದು ಸ್ವಲ್ಪ ಇಡಿಸ್ತದೆ. ಚೆಸ್ನು ಆಟ ಆಡೀನಿ, ಅದು ಹಾಬಿದೊಳಗೆ ಬರ್ತದೆ. ಪೇಂಟಿಂಗ್ನು ಹಾಬಿ ಇದೆ, ಒನ್ ಆಫ್ ದಿ ಬಿಗ್ಗೆಸ್ಟ್ ಹಾಬೀಸ್. But as I said, sometimes I consider life itself is one of the beautiful hobbies that you need to carry with lots of passion and pleasure. ಸರ್, ನಿಮ್ಮ ಹಾಬಿಯಲ್ಲಿ ಪೋಯಮ್ ಕೂಡ ಒಂದಂತ ಹೇಳಿದ್ರಿ. ಹಾಗಾದ್ರೆ ನಮಗೋಸ್ಕರ ಒಂದೆರಡು ಲೈನ್ ಹೇಳ್ಬೋದಲ್ಲ ಸರ್? ಎಸ್. ನಾನು ಪೋಯಮ್ಸ್ ಬರ್ದೀನಿ, ಹಿಂದಿ ಲ್ಯಾಂಗ್ವೇಜ್ ಒಳಗೆ ಬರ್ದೀನಿ. 80 ರಿಂದ 90 ಹಿಂದಿ ಪೋಯಮ್ಸ್ ಬರ್ದೀನಿ. ಅದರಾಗ ಪ್ರಚಲಿತ ಆದದ್ದು ಪೆಹಚಾನ್ ಇದ್ದ ವಿಷಯ ಮೇಲೆ ತೊಗೊಂಡು ಒಂದು ಡಾಕ್ಯುಮೆಂಟ್ರಿನೂ ಆಗ್ತಾ ಇದೆ. ಅದು ನಾಳೆ ಬಿಡುಗಡೆ ಆಗ್ತಾ ಇದೆ. ಟೈಟಲ್ ಆಫ್ ದಿ ಡಾಕ್ಯುಮೆಂಟ್ರಿ ಪೆಹಚಾನ್. ಈ ಪೆಹಚಾನ್ ಪೋಯಮ್ಗೆ ಡೆಲ್ಲಿ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ದೊಳಗೆ ಅಪ್ರಿಸಿಯೇಷನ್ ಪ್ರೈಸ್ ಸಿಕ್ಕದ. ಈ ಥರದ ಟೈಟಲ್ ಮೇರಿ ಪೆಹಚಾನ್. ಇದು ನಾನು ಮೋಸ್ಟ್ಲಿ 15 ರಿಂದ 16 ವರ್ಷ ಹಿಂದಗಡೆ ಬರೆದ ಪೋಯಮ್ ಇದೆ. ಮತ್ತು ಇತ್ತಿತ್ತಲಾಗಿ ನಾನು ತೇರಿ ಪೆಹಚಾನ್ ಅಂತೇಳಿ ಬರೆದಿದ್ದೀನಿ. ಸಮझौता, मेरी पहचान, तेरी पहचान, कौवा, चिराग, चलना है, ಇಂಥ ಭಾಳಷ್ಟು ಪೋಯಮ್ಸ್ ನನಗೆ ಫೇವ್ರೇಟ್ ಆಗ್ಯಾವ ಮತ್ತು ನಾನು ಅದನ್ನು ಸ್ಟೇಜ್ ಮೇಲೆ ಸಿಕ್ಕಾಗ ಓದೇನು ಕೂಡ. ಈ ಸಂದರ್ಭದೊಳಗೆ ನಿಮ್ಮ ಸಲುವಾಗಿ ಒಂದು 2 ಪೋಯಮ್ಸ್ ಅಗ್ದಿ ಸಣ್ಣ ಇದಾವೆ, ಅದನ್ನ ನಾನು ಓದಬೇಕನ್ಸಿ. ಒಂದು ಕವ್ವ, ಕಾಗೆ ಮೇಲೆ ಭಾಳಷ್ಟು ಬರ್ತೀನಿ, ಅದರಿಂದ ಒಂದು ನಿಮಗೆ ಮುಂದೆ ನಾನು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. देखो बार बार कव्वे को कौवा पसंद आएगा, देखो बार बार कव्वे को कौवा पसंद आएगा, काली नजर से ना देखो कौवा गोरा हो जाएगा, हाथ ना उठाओ कौवे को कौवा लौट के ना आएगा, हाथ ना उठाओ कौवे को कौवा लौट के ना आएगा, मानो दोस्त कौवे को कौवा काम आएगा, मानो दोस्त कौवे को कौवा काम आएगा. ಇದು ಒಂದು ಸಣ್ಣ ಪೋಯಮ್ ಕವ್ವಾದ ಮೇಲೆ ಇತ್ತು. ಹಿಂಗೆ ಮತ್ತೊಂದು ಸ್ಮಾಲ್ ಪೋಯಮ್ ಚಿರಾಗ್ ಅಂತ ಒಂದು ಬರೆದಿದೆ. ಚಿರಾಗ್ ಒಂದು 2 ಪದ್ಯದೊಳಗಿದೆ, ಅದನ್ನ ನಿಮ್ಗೆ ಸಲ ಓದ್ಬೇಕಂತ. हम चिराग के सामने बैठे हैं, कभी आया ना करो,
हम चिराग के सामने बैठे हैं, कभी आया ना करो, बुझता है चिराग दरवाजा खुला ना करो। अरे इधर कोई आया है खता ना समझो, क्षण भर की खांसी आई है, उसके लिए दवा दिया ना करो, उसके लिए दवा दिया ना करो. You heard small poems, ನಿಮ್ಸಲುವಾಗಿ ನಾನು ಪ್ರೆಸೆಂಟ್ ಮಾಡಿ. ನಾನೀಗ ಸದ್ಯ ಗೋಗ್ಟೆ ಕಾಲೇಜ್ ಆಫ್ ಕಾಮರ್ಸ್ನಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಅಂತ ಕೆಲಸ ಮಾಡ್ತಾ ಇದ್ದೀನಿ. 2006ರಿಂದ ನಾನು ಏಡೆಡ್ ಸ್ಟಾಫ್ ಇದ್ದೀನಿ. BCom ವಿದ್ಯಾರ್ಥಿಗಳಿಗೆ ನಾನು ಎಕನಾಮಿಕ್ಸ್ ಕಲಿಸ್ತಾ ಇದ್ದೀನಿ. ನನ್ನ ಕಾಲೇಜ್ನಲ್ಲಿ ಬಹಳ ಹೆಲ್ದಿ ವಾತಾವರಣ ಇದೆ. ಪೇಂಟಿಂಗ್ ವಿಷಯ ಬಂದಾಗ ನನಗೇನು ಹೇಳಬೇಕಂತಂದರೆ, ನಮ್ಮ ಮ್ಯಾನೇಜ್ಮೆಂಟ್ ವತಿಯಿಂದ ಮತ್ತು ಸ್ಟಾಫ್ ವತಿಯಿಂದ ನನಗೆ ಭಾಳಷ್ಟು ಸಹಕಾರ ಸಿಕ್ಕದ. ಅವರು ನನಗೆ ಯಾವಾಗೂ ಇದು ಪೇಂಟಿಂಗ್ ಮಾಡಬೇಡ ಅಥವಾ ಇದು ಅದು ಅಂತ ಯಾವಾಗ ಅಬ್ಜೆಕ್ಷನ್ ಮಾಡಿಲ್ಲ. ಈ ವಿಷಯ ನಾನು ಒಂದೆರಡು ಎಕ್ಸಾಂಪಲ್ ಮುಖಾಂತರ ಹೇಳಬೇಕಂತ ಬಯಸ್ಲಿಕ್ಕತ್ತೀನಿ. 2012ನೇ ಇಸ್ವಿಯಲ್ಲಿ ನಂದು ಯಾವಾಗ ಲಂಡನ್ ಪೇಂಟಿಂಗ್ ಶೋ ಸಲುವಾಗಿ ಹೆಸರು ಸೆಲೆಕ್ಟ್ ಆಯಿತು, ಈ ವಿಷಯ ಜಸ್ಟ್ ನಾನು ಮ್ಯಾನೇಜ್ಮೆಂಟ್ ಅವ್ರಿಗೆ ತಿಳಿಸಿದೆ. ಅವರು ಇಮ್ಮಿಡಿಯೇಟ್ಲಿ ನನಗೆ 50,000 ರೂಪಾಯಿ ಸ್ಪಾನ್ಸರ್ ಅಂತ ಕೊಟ್ಟರು. ಇದು ಆ್ಯಕ್ಚುಲಿ ಭಾಳ ದೊಡ್ಡ ಅಮೌಂಟ್ ರೀ. ಇದು 50,000 ರೂಪಾಯಿ ಈಸ್ ಅ ಹಾಫ್ ಆಫ್ ಮೈ ಲಂಡನ್ ಪೇಂಟಿಂಗ್ ಎಕ್ಸಿಬಿಷನ್ ಎಕ್ಸ್ಪೆಂಡಿಚರ್. ಸೊ ಈ ಅಮೌಂಟ್ ಕೊಟ್ಟ ನಂತರ ನನಗೆ ಆ ಪೇಂಟಿಂಗ್ ಶೋ ಮಾಡಲಿಕ್ಕೆ ಭಾಳ ಅನುಕೂಲ ಆಯಿತು ಮತ್ತು ಆ ಪೇಂಟಿಂಗ್ ಶೋನು ಭಾಳ ಯಶಸ್ವಿ ಆಯಿತು. ಇಷ್ಟೇ ಅಲ್ಲದೆ 2017ನೇ ಇಸ್ವಿಯಲ್ಲಿ ನನ್ನ ಹೆಸರು ಯಾವಾಗ ದುಬೈ ಪೇಂಟಿಂಗ್ ಶೋ ಸಲುವಾಗಿ ಸೆಲೆಕ್ಟ್ ಆಯಿತು, ಆವಾಗ ಮತ್ತೊಂದು ಸಲ ಮ್ಯಾನೇಜ್ಮೆಂಟ್ ಅವರು ನನಗೆ ಫೈನಾನ್ಷಿಯಲ್ ಸಪೋರ್ಟ್ ಕೊಟ್ಟರು. ದುಬೈ ಪೇಂಟಿಂಗ್ ಶೋ ಸಲುವಾಗಿ ನಾನು ಯಾವಾಗ ಪರ್ಸ್ನಲಿ ದುಬೈಗೆ ಹೋದೆ, ಈ ಶೋ ಸಲುವಾಗಿ ಮ್ಯಾನೇಜ್ಮೆಂಟ್ ಅವರು ಏರ್ ಫೇರ್ ಸ್ಪಾನ್ಸರ್ ಮಾಡ್ಯಾರ. ಅದು ದೊಡ್ಡ ಅಮೌಂಟ್ ಇದೆ ರೀ. ಸೊ ಹೀಗಾಗಿ ಯಾವಾಗ ನನ್ನ ಪೇಂಟಿಂಗ್ ಶೋ ಹೊರಗಡೆ ಔಟ್ ಆಫ್ ಕಂಟ್ರಿ ಆಗ್ಯಾವ ಅಥವಾ ದೇಶದೊಳಗೆ ಆಗ್ಯಾವ, ಆವಾಗ ನನಗೆ ಮ್ಯಾನೇಜ್ಮೆಂಟ್ದಿಂದ ಮತ್ತು ಸ್ಟಾಫ್ದಿಂದ ಭಾಳಷ್ಟು ಸಪೋರ್ಟ್ ಸಿಕ್ಕದು. ಅದ್ರಾಗ ಏನೂ ಸಂದೇಹ ಇಲ್ಲ. ಇಷ್ಟೇ ಅಲ್ಲದೆ ಬೈ ಚಾನ್ಸ್ ಮ್ಯಾನೇಜ್ಮೆಂಟ್ ಅವ್ರದ್ದು ಸಪೋರ್ಟ್ ಇಲ್ಲಾಗ್ತಿತ್ತಂದರೆ ನಾನು ಇಷ್ಟೊಂದು ಎಕ್ಸಿಬಿಷನ್ ಆಗಲಿ ಅಥವಾ ಇಷ್ಟೊಂದು ಪೇಂಟಿಂಗ್ ಆ್ಯಕ್ಟಿವಿಟೀಸ್ ಆಗಲಿ ಮಾಡಲಾಗ್ತಿದ್ದೆ. ನಾನು ಅವ್ರದ್ದು ಎಲ್ಲೋ ಒಂದು ನನಗೆ ಆಶೀರ್ವಾದ ಇದೆ. ಆ ಅವ್ರ ಆಶೀರ್ವಾದ ಇರೋದರಿಂದ ನಾನು ಇಷ್ಟು ಸೈಲೆಂಟ್ಲಿ ಪೇಂಟಿಂಗ್ ವರ್ಕ್ ಒಳಗೆ ಕೆಲಸ ಮಾಡೀನಿ. ನಮ್ಮ ಕ್ಯಾಂಪಸ್ ಆಗಲಿ ಅಥವಾ ನನ್ನ ಮ್ಯಾನೇಜ್ಮೆಂಟ್ ಬಗ್ಗೆ ಆಗಲಿ ಹೇಳಬೇಕಾದ್ರೆ ನನಗೆ ಭಾಳ ಹೆಮ್ಮೆ ಅನ್ನಿಸ್ತದೆ. ಯಾಕಂತಂದರೆ ಅವ್ರು ಬರೀ ಸ್ಟಾಫಿಗೆ ಅಷ್ಟೇ ಹೆಲ್ಪ್ ಮಾಡೋಂಗಿಲ್ಲ. ಇದಕ್ಕಿಂತ ಹೆಚ್ಚು ಯಾವಾಗ ನಮ್ಮ ವಿದ್ಯಾರ್ಥಿಗಳು ಸ್ಪೋರ್ಟ್ಸ್ದಾಗಲಿ ಅಥವಾ ಆರ್ಟ್ ಇವೆಂಟ್ಸ್ದಾಗಲಿ, ಆರ್ಟ್ ಆ್ಯಂಡ್ ಕಲ್ಚರ್ ಇವೆಂಟ್ಸ್ದಾಗಲಿ, ಮ್ಯಾನೇಜ್ಮೆಂಟ್ ಇವೆಂಟ್ಸ್ದಾಗಲಿ ನಮ್ಮ ಹುಡುಗರು ಯಾವಾಗ ಬೇರೆ ಕಾಲೇಜ್ದಾಗ ಪ್ರೈಸ್ ತೊಗೊಂಬರ್ತಾರೆ, ಅಂಥ ವಿದ್ಯಾರ್ಥಿಗಳಿಗೆ ನಮ್ಮ ಮ್ಯಾನೇಜ್ಮೆಂಟ್ ಅವರು ಆನರ್ ಮಾಡ್ತಾರೆ. ಧನ ಸಹಾಯ ಕೊಟ್ಟು ಅವ್ರಿಗೆ ಆನರ್ ಮಾಡ್ತಾರೆ, ಅವ್ರನ್ನ ಅಪ್ರಿಷಿಯೇಟ್ ಮಾಡ್ತಾರೆ. ಇದು ಭಾಳಷ್ಟು ಸಲ ನಾವು ನೋಡೀವಿ ಮತ್ತು ಇಟ್ಸ್ ಅ ಪಾರ್ಟ್ ಆಫ್ ಅವರ್ ಕ್ಯಾಂಪಸ್, ಇಟ್ ಇಸ್ ಅ ಪಾರ್ಟ್ ಆಫ್ ಅವರ್ ಕಲ್ಚರ್. ಇದು ಒನ್ ಆಫ್ ದಿ ಬೆಸ್ಟ್ ಪ್ರಾಕ್ಟೀಸಸ್ ಇನ್ ದ ಕ್ಯಾಂಪಸ್ ಅಂತೇಳಿ ಹೇಳಲಿಕ್ಕೆ ನನಗೆ ಭಾಳ ಹೆಮ್ಮೆ ಅನ್ನಿಸ್ತದೆ. ತೋ ಓವರಾಲ್ ಇಂಥ ಆ್ಯಕ್ಟಿವಿಟಿಗಳಿಗೆ ನಮ್ಮ ಮ್ಯಾನೇಜ್ಮೆಂಟ್ದಾಗಲಿ ಸ್ಟಾಫ್ದಾಗಲಿ ಭಾಳಷ್ಟು ಪ್ರೋತ್ಸಾಹ ನನಗೆ ವೈಯಕ್ತಿಕವಾಗಿ ಸಿಕ್ಕದ ಮತ್ತು ಅವರು ಬೇರೆದವ್ರಿಗೂ ಮಾಡ್ತಾರೆ. ಸೊ ಇದು ನನ್ನ ಪೇಂಟಿಂಗು ಮತ್ತು ವರ್ಕ್ ಮಾಡೋ ಪ್ಲೇಸದ ಬಗ್ಗೆ ಒಂದು ಸ್ವಲ್ಪ ಕನೆಕ್ಷನ್ ಅಂತ ಹೇಳಬೇಕನ್ನಿಸ್ತದೆ ನನಗೆ. ಸರ್, ಪೇಂಟಿಂಗ್ ಜಗತ್ತಿನ ಬಗ್ಗೆ ಹಾಗೂ ನಿಮ್ಮ ಬಗ್ಗೆ ಧನ್ಯವಾದ ಸರ್ ಹೇಳಿದ್ದಕ್ಕೆ. ಅದರೊಂದಿಗೆ ಸರ್ ನಿಮ್ಮ ಅಮೂಲ್ಯವಾದಂಥ ಸಮಯವನ್ನು ನಮ್ಮೊಂದಿಗೆ ಕಳೆದಕ್ಕೆ ತುಂಬ ನಮಸ್ಕಾರ ಸರ್. ಥ್ಯಾಂಕ್ ಯು. ಆ್ಯಕ್ಚುಲಿ ನಾನು ನಿಮಗೆ ಧನ್ಯವಾದ ಹೇಳಬೇಕು. ನೀವು ಇಂಪಾರ್ಟೆಂಟ್ ಟೈಮ್ ತೆಗೆದು ಇಲ್ಲಿ ಮಟ್ಟ ನೀವು 5-6 ಜನ ಕೂಡಿ ಬಂದಿರಿ. ಅದರ ಸಲುವಾಗಿ ಮೈ ಬೆಳಗಾವಿ ಟೀಮ್ ಅವರಿಗೆ ನನ್ನ ಧನ್ಯವಾದಗಳು. ಇದರೊಳಗೆ ನಾನು ಕೆಲವೊಂದು ಹೆಸರುಗಳನ್ನು ರೆಫರೆನ್ಸ್ ಮಾಡಬೇಕಾಗ್ಯದ. ಗುರುನಾಥ್ ಅವರು, ಬಸವರಾಜ್ ಸರ್ ಅವರು, ವಿದ್ಯಾನಂದ್ ಅವರು, ರಮೇಶ್, ರಶ್ಮಿ, ಜ್ಯೋತಿ, ಇವರೆಲ್ಲರೂ ನನ್ನ ಮನೆಗೆ ಬಂದು ನನ್ನ ಬಗ್ಗೆ ಮಾಹಿತಿ ತಗೊಂಡು ನೀವೇನು ಸಮಯ ತೆಗೆದಿಲ್ಲ, ಅದರ ಸಲುವಾಗಿ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ.